Okay, start. Welcome back, dear students. Today, physical education subject class topic is good posture. Okay, this lesson we learnt some points. First one, what is posture and good posture? How can posture affect my health? And third one, how can I improve my posture when sitting? And fourth one point, how can I improve my posture when standing, sleeping, walking? These all are points are discussed in this class. Introduction part. Good posture is about more than standing up straight so you can look your best. It is an important part of your long term health, making sure that you hold your body the right way, whether you are moving or still, can prevent pain, injuries, and other health problems. So, ನಾವು ಈ ಒಂದು ಕ್ಲಾಸಲ್ಲಿ ಕೆಲವೊಂದು ಪಾಯಿಂಟ್ಸನ್ನು ಡಿಸ್ಕಸ್ ಮಾಡ್ತಾ ಇದ್ವಿ. ಅದರಲ್ಲಿ ಗುಡ್ ಪೋಶ್ಚರ್ ಅಥವಾ ಪೋಶ್ಚರ್ ಬಗ್ಗೆ ನಾವು ಒಂದು ಒಂದು ಇಂಟ್ರೊಡಕ್ಷನ್ ಹೇಳಬೇಕಂತಂದರೆ, ಪ್ರತಿಯೊಬ್ಬ ವ್ಯಕ್ತಿಗೂ ಆದರ್ಶ ನಿಲುವು ಅಥವಾ ನಾವು ಗುಡ್ ಪೋಶ್ಚರ್ ಅಂತ ಏನು ಹೇಳ್ತೀವಿ ಅದು ಬಹಳಷ್ಟು ಅವಶ್ಯಕಾರಿಯಾಗಿರ್ತಕ್ಕಂಥದ್ದು. ನಮ್ಮ ದೇಹವನ್ನು ಯಾವ ರೀತಿ ನಿಯಂತ್ರಣದಲ್ಲಿ ಇಟ್ಕೊಳ್ತೀವಿ, ಅದನ್ನು ಚಲಿಸುವಂತಹ ಸಂದರ್ಭದಲ್ಲಿ ಆಗಿರ್ಬೋದು ಅಥವಾ ಸ್ಟ್ಯಾಟಿಕ್ ಅಥವಾ ಸ್ಥಿರವಾಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ನಮ್ಮ ದೇಹವನ್ನು ಸಂಪೂರ್ಣವಾಗಿ ನಾವು ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತೀವಿ ಅನ್ನೋದರ ಮೇಲೆ ಈ ಒಂದು ಪೋಶ್ಚರ್, ಗುಡ್ ಪೋಶ್ಚರ್ ನಮ್ಮ ಆರೋಗ್ಯದ ಮೇಲೆ ಬಹಳಷ್ಟು ಪರಿಣಾಮಕಾರಿಯಾಗಿ ಬೀರುವಂಥ ಕೆಲಸವನ್ನು ಮಾಡುತ್ತೆ. ಅದಕ್ಕೋಸ್ಕರ ಈ ಒಂದು ಸ್ಟ್ಯಾಂಡಿಂಗ್ ಅಪ್ ಸ್ಟ್ರೇಟ್ ಸೊ ಯು ಕ್ಯಾನ್ ಲುಕ್ ಯುವರ್ ಬೆಸ್ಟ್, ನಾವು ನಿಂತಹ ಸಂದರ್ಭದಲ್ಲಿ ನೇರವಾಗಿ ನಿಂತ್ಕೊಳ್ಳುವಂಥದ್ದು, ಕುಳಿತಂತಹ ಸ್ಥಿತಿಯಲ್ಲಿ ಕೂಡ ಸರಿಯಾದ ರೀತಿಯಲ್ಲಿ ಕೂತ್ಕೊಳ್ಳುವಂತಹ ಕೆಲಸ, ಈ ರೀತಿ ಇದೆಲ್ಲವೂ ಮಾಡಿದಾಗ ನಮ್ಮ ಆರೋಗ್ಯ ಒಂದು ದೀರ್ಘಾವಧಿಗಳ ಕಾಲ ಉತ್ತಮ ರೀತಿಯಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಈ ಒಂದು ಗುಡ್ ಪೋಶ್ಚರ್, ಒಳ್ಳೆಯ ನಿಲುವಿನ ಕುರಿತಾಗಿ ಅಧ್ಯಯನ ಮಾಡೋದು, ಇದು ಸಾಮಾಜಿಕವಾಗಿ ಮಾನಸಿಕವಾಗಿ ಆರೋಗ್ಯದ ಮೇಲೆ ಸಂಪೂರ್ಣವಾಗಿ ಪರಿಣಾಮ ಬೀರ್ತಕ್ಕಂಥ ಅಂಶವಾಗಿರೋದ್ರಿಂದ ಈ ಒಂದು ಗುಡ್ ಪೋಶ್ಚರ್ ಬಗ್ಗೆ, ಒಳ್ಳೆಯ ನಿಲುವು, ಇದರ ಬಗ್ಗೆ ತಿಳಿದುಕೊಳ್ಳೋದು ಬಹಳ ಸೂಕ್ತವಾಗುತ್ತದೆ. ಅದಕ್ಕೋಸ್ಕರ ಈ ಒಂದು ಕ್ಲಾಸಲ್ಲಿ ಫಸ್ಟ್ ಒನ್, ವಾಟ್ ಈಸ್ ಪೋಶ್ಚರ್? ಮೊದಲಿಗೆ ನಾವು ನಿಲುವು ಎಂದರೇನು ಎನ್ನುವುದು ತಿಳಿದುಕೊಳ್ಳೋದು ಬಹಳ ಸೂಕ್ತಕಾರಿ. ಅದರಲ್ಲಿ ಆ್ಯಂಡ್ ಗುಡ್ ಪೋಶ್ಚರ್, ಯಾವುದು ಆದರ್ಶ ನಿಲುವು, ಒಳ್ಳೆಯ ನಿಲುವು ಅಂಥೇಳಿ ಕರಿತೀವಿ. ಪೋಶ್ಚರ್ ಈಸ್ ಹೌ ಯು ಹೋಲ್ಡ್ ಯುವರ್ ಬಾಡಿ. ದೇರ್ ಆರ್ ಟೂ ಟೈಪ್ಸ್. ಪೋಶ್ಚರ್ ವ್ಯಕ್ತಿಯ ಆರೋಗ್ಯವನ್ನು ಅವಲಂಬಿಸಿರುವುದರಿಂದ ಆರೋಗ್ಯದ ಪೂರ್ಣ ಶರೀರದಿಂದ ಆದರ್ಶ ನಿಲುವನ್ನು ಹೊಂದಲು ಸಾಧ್ಯವಾಗುತ್ತದೆ. ವ್ಯಕ್ತಿಯ ಚಲನಾಸ್ಥಿತಿಯಾಗಿರ್ಬೋದು ಅಥವಾ ವಿಶ್ರಾಂತಿಯ ಸ್ಥಿತಿಯಲ್ಲಿ ಉಂಟಾಗುವಂತಹ ದೈಹಿಕ ಸಹಜ ಸ್ಥಿತಿಯನ್ನು ನಾವು ನಿಲುವು ಅಂತ ಹೇಳಿ ಕರಿತೀವಿ. ಈ ಒಂದು ನಿಲುವಿನಲ್ಲಿ ಟೂ ಟೈಪ್ಸ್ ಆಫ್ ಪೋಶ್ಚರ್ಸ್. ಫಸ್ಟ್ ಒನ್ ಡೈನಾಮಿಕ್ ಪೋಶ್ಚರ್, ಸೆಕೆಂಡ್ ಒನ್ ಸ್ಟ್ಯಾಟಿಕ್ ಪೋಶ್ಚರ್. ಡೈನಾಮಿಕ್ ಪೋಶ್ಚರ್ ಅಂತಂತಂದರೆ ಇದನ್ನು ಕ್ರಿಯಾತ್ಮಕ ಅಥವಾ ನಾವು ಚಲನೆಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ನಮ್ಮ ದೇಹವನ್ನು ಯಾವ ರೀತಿ ನಿಯಂತ್ರಣದಲ್ಲಿ ಇಟ್ಕೊಳ್ತೀವಿ, ಇರಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ತಿಳಿದುಕೊಳ್ಳುವಂಥ ಸ್ಥಿತಿ. ಈ ಒಂದು ಡೈನಾಮಿಕ್ ಪೋಶ್ಚರಲ್ಲಿ ಈಸ್ ಹೌ ಯು ಹೋಲ್ಡ್ ಯುವರ್ ಸೆಲ್ಫ್ ವೆನ್ ಯು ಆರ್ ಮೂವಿಂಗ್, ಲೈಕ್ ವೆನ್ ಯು ಆರ್ ವಾಕಿಂಗ್, ರನ್ನಿಂಗ್ ಆರ್ ಬೆಂಡಿಂಗ್ ಓವರ್ ಟು ಪಿಕ್ ಅಪ್ ಸಮಥಿಂಗ್. ಅಂದರೆ ನೀವು ನಡೆಯುವಂಥ ಮೂವ್ ಮಾಡ್ತಕ್ಕಂಥ ಚಲನೆಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಆಗಿರ್ಬೋದು ಅಥವಾ ನಡೆದಾಡುವಂತಹ ಸಂದರ್ಭದಲ್ಲಿ ಆಗಿರ್ಬೋದು, ರನ್ ಮಾಡ್ತಕ್ಕಂತಹ ಸ್ಥಿತಿಯಲ್ಲಿ ಆಗಿರ್ಬೋದು, ಒಟ್ಟಾರೆ ನಮ್ಮ ದೇಹವನ್ನು ಚಲಿಸುವಂತಹ ಸಂದರ್ಭದಲ್ಲಿ ನಾವು ಯಾವ ರೀತಿ ನಮ್ಮ ದೇಹವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯ, ನಿಯಂತ್ರಿಸುವಂತಹ ಕ್ರಿಯೆಯನ್ನು ನಾವು ಡೈನಾಮಿಕ್ ಪೋಶ್ಚರ್ ಅಂತ ಹೇಳಿ ಕರಿತೀವಿ. ಅದರಲ್ಲಿ ಸೆಕೆಂಡ್ ಒಂದು ಪಾಯಿಂಟ್ ಸ್ಟ್ಯಾಟಿಕ್ ಪೋಶ್ಚರ್.
Static posture is how you hold yourself when you are not moving, like when you are sitting, standing or sleeping. ಈ ಸ್ಟ್ಯಾಟಿಕ್ ಪೋಶ್ಚರಲ್ಲಿ ಇದನ್ನು ಸ್ಥಿರ ವ್ಯವಸ್ಥೆಯಲ್ಲಿರ್ತಕ್ಕಂಥ ನಿಲುವು ಅಂದರೆ ನಿಲ್ಲುವಂತಹ ಸ್ಥಿತಿ ಆಗಿರ್ಬೋದು, ಕುಳಿತಿರುವಾಗ ಆಗಿರ್ಬೋದು, ಹಾಗೂ ಮಲಗಿರುವಂತಹ ಸಂದರ್ಭದಲ್ಲಿ ನಮ್ಮ ದೇಹವನ್ನು ಯಾವ ರೀತಿ ನಿಯಂತ್ರಣ ವ್ಯವಸ್ಥೆಯಲ್ಲಿ ದೇಹವನ್ನು ನಿಲುಗಡೆ ಮಾಡಲಿಕ್ಕೆ ಸಾಧ್ಯ ಇದೆ ಎನ್ನುವಂತಹ ತಿಳಿದುಕೊಳ್ಳುವಂತಹ ವ್ಯವಸ್ಥೆ. ಈಗ ಈ ವರ್ಷ 7th ಕ್ಲಾಸ್ ಸ್ಟೂಡೆಂಟ್ಗೆ ಈ ಒಂದು ಸ್ಟ್ಯಾಟಿಕ್ ಪೋಶ್ಚರ್ ಮೇಲೆ ನಿಮಗೆ ಒಂದು ಲೆಸನನ್ನು ಮಾಡಲಾಗಿದೆ. ಈ ಒಂದು ಅಕಾಡೆಮಿಕ್ ಇಯರಲ್ಲಿ ಸ್ಟ್ಯಾಟಿಕ್ ಪೋಶ್ಚರ್ ಅಂದರೆ ನೀವು ಮೂವಲ್ಲಿ ಅಂದರೆ ಸ್ಥಿರ ವ್ಯವಸ್ಥೆಯಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಸಿಟ್ಟಿಂಗ್ ಆಗಿರ್ಬೋದು, ಯಾವ ರೀತಿ ಕೂತ್ಕೊಳ್ತೀರಿ, ಯಾವ ರೀತಿ ನಿಲ್ಲುವಂತಹ ಸ್ಥಿತಿಯಾಗಿರ್ಬೋದು, ಈ ಒಂದು ಅಥವಾ ನೀವು ಮಲಗುವಂತಹ ಕ್ರಿಯೆ ಸ್ಲೀಪಿಂಗ್ ಪೊಸಿಷನಲ್ಲಿ ಯಾವ ರೀತಿ ಮಲಗಬೇಕು, ಯಾವ ರೀತಿ ಏಳಬೇಕು ಅನ್ನುವಂಥ ಕ್ರಿಯೆ, ಇದೆಲ್ಲವೂ ಕೂಡ ನಮ್ಮ ಆರೋಗ್ಯದ ಮೇಲೆ ಸಂಪೂರ್ಣವಾದಂತಹ ಪರಿಣಾಮ ಬೀರುವಂತಹ ಕ್ರಿಯೆ ಆಗಿರೋದ್ರಿಂದ ಈ ಒಂದು ವಿಷಯವನ್ನು ನಾವು ತಿಳಿದುಕೊಳ್ಳೋದು ಬಹಳ ಸೂಕ್ತಕಾರಿ. ಆದ್ದರಿಂದ ಈ ನೆಕ್ಸ್ಟ್ ಒನ್, ಹೌ ಕ್ಯಾನ್ ಪೋಶ್ಚರ್ ಅಫೆಕ್ಟ್ ಮೈ ಹೆಲ್ತ್? ಅಂದರೆ ಇವೆಲ್ಲವೂ ಕ್ರಿಯೆ ನಮ್ಮ ದೇಹದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ, ನಮ್ಮ ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀರಲಿಕ್ಕೆ ಸಾಧ್ಯ ಇದೆ, ಯಾಕೆ ನಾವು ಪೋಶ್ಚರ್ ಕುರಿತಾಗಿ ಅಧ್ಯಯನ ಮಾಡಬೇಕು ಅನ್ನುವಂಥದ್ದು ಈಗ ಈ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡೋಣ. ಮೊದಲನೇದಾಗಿ, ಪುವರ್ ಪೋಶ್ಚರ್ ಕ್ಯಾನ್ ಬಿ ಬ್ಯಾಡ್ ಫಾರ್ ಯುವರ್ ಹೆಲ್ತ್. ಎಸ್, ಸ್ಲೌಚಿಂಗ್ ಆರ್ ಸ್ಲಂಪಿಂಗ್ ಓವರ್ ಕ್ಯಾನ್ ಅಂದರೆ ಪುವರ್ ಪೋಶ್ಚರ್, ದುರ್ಬಲವಾದಂಥ ಒಂದು ಪೋಶ್ಚರ್ ಇತ್ತು ಅಂತಂದರೆ, ಮುಂಚಿತವಾಗಿ ನಾವು ಐಡಿಯಲ್ ಪೋಶ್ಚರ್ ಎಂದರೆ ಏನು ಅಂತ ತಿಳಿದುಕೊಳ್ಳುವುದು ಬಹಳ ಸೂಕ್ತಕಾರಿ. ಐಡಿಯಲ್ ಪೋಶ್ಚರ್ ಅಂದರೆ ಆದರ್ಶ ನಿಲುವು. ಆದರ್ಶ ನಿಲುವು ಅನ್ನಲಿಕ್ಕೆ ಗುಡ್ ಪೋಶ್ಚರ್ ಈಸ್ ದ ಅಟಿಟ್ಯೂಡ್ ವಿಚ್ ಈಸ್ ಅಸಮ್ಡ್ ಬೈ ಬಾಡಿ ಪಾರ್ಟ್ಸ್ ಟು ಮೇಂಟೈನ್ ಸ್ಟೆಬಿಲಿಟಿ ಆ್ಯಂಡ್ ಬ್ಯಾಲೆನ್ಸ್ ವಿತ್ ಅ ಮಿನಿಮಮ್ ಎಫರ್ಟ್ ಆ್ಯಂಡ್ ಲೀಸ್ಟ್ ಸ್ಟ್ರೇನ್ ಡ್ಯೂರಿಂಗ್ ಸಪೋರ್ಟಿವ್ ಆ್ಯಂಡ್ ನಾನ್ ಸಪೋರ್ಟಿವ್ ಆ್ಯಂಡ್ ಪೊಸಿಷನ್ಸ್. ಅಂದರೆ ಆದರ್ಶ ನಿಲುವು ಐಡಿಯಲ್ ಪೋಶ್ಚರ್ ಅಂದರೆ ಯಾವುದೇ ನ್ಯೂನತೆ ಇಲ್ಲದೆ ದೇಹವು ಸಮರ್ಪಕವಾಗಿ ನಿರ್ವಹಿಸಲಿಕ್ಕೆ ಮಾಡುವಂತಹ ಹೊಂದಾಣಿಕೆ ಮಾಡಿಕೊಳ್ಳುವಂತಹ ಸ್ಥಿತಿಯನ್ನು ನಾವು ಉತ್ತಮ ನಿಲುವು ಎಂದು ಕರೆಯುತ್ತೇವೆ. ಅಂದರೆ ಯಾವುದೇ ನ್ಯೂನತೆ ಎಂದರೆ ನಮಗೆ ಯಾವುದೇ ರೀತಿಯ ಒಂದು ಡಿಸೀಸಸ್ ಇರಬಾರ್ದು. ಡಿಸೀಸ್ ಅಂದರೆ ಕಾಯಿಲೆಗಳು, ರೋಗಗಳು, ಯಾವುದೇ ರೀತಿಯ ಒಂದು ಡಿಸೀಸಸ್ ನಮಗೆ ನಮ್ಮ ಯಾವುದೇ ಕಾಯಿಲೆಗಳು ಇರಬಾರ್ದು ಅಂದಾಗ ಮಾತ್ರ ಅದನ್ನು ನಾವು ಆರೋಗ್ಯವಾದಂತಹ ಸ್ಥಿತಿ ಅಂತ ಹೇಳಿ ಕರಿತೀವಿ. ಕೆಲವೊಂದು ಡಿಸೀಸಸ್ ನೆಕ್ಸ್ಟ್ ಟಾಪಿಕಲ್ಲಿ ಡಿಸ್ಕಸ್ ಮಾಡೋಣ. ಯಾವುದೇ ಕಾಯಿಲೆಗಳಿಂದ ನಾವು ಮುಕ್ತರಾಗಿರಬೇಕು, ನಮ್ಮ ಹೋಲ್ ಬಾಡಿ ಪಾರ್ಟ್ಸನ್ನು ಸಂಪೂರ್ಣವಾಗಿ ಸ್ಟೆಬಿಲಿಟಿಯಾಗಿ ನಿಯಂತ್ರಣದಲ್ಲಿಟ್ಟುಕೊಳ್ಳುವಂತಹ ಕ್ರಿಯೆಯನ್ನು ಮತ್ತು ಸಪೋರ್ಟಿವ್ ಆ್ಯಂಡ್ ನಾನ್ ಸಪೋರ್ಟಿವ್ ಇರ್ತಕ್ಕಂಥ ಪೊಸಿಷನಲ್ಲಿ ನಮ್ಮ ಬಾಡಿ ಇಂಬ್ಯಾಲೆನ್ಸ್ ಆಗುವಂಥ ಸಿಚುವೇಶನ್ಸ್ ಬರ್ತದೆ, ಅಥವಾ ನಾವು ಮೂರ್ಛೆ ಹೋಗುವಂಥ ಸಿಚುವೇಶನ್ಸ್ ಬಂದಾಗ, ಅಥವಾ ನಾವು ನಮ್ಮ ಬಾಡಿ ಬ್ಯಾಲೆನ್ಸನ್ನು ಯಾವ ರೀತಿ ನಿಯಂತ್ರಣಗೊಳಪಡುತ್ತೀವಿ ಅನ್ನೋದರ ಮೇಲೆ ಈ ಒಂದು ಗುಡ್ ಪೋಶ್ಚರ್ ಅಥವಾ ಆದರ್ಶ ನಿಲುವು ಅಂತ ಹೇಳಿ ಕರಿತೀವಿ. ಪ್ರತಿಯೊಂದು ಸಂದರ್ಭದಲ್ಲಿಯೂ ಕೂಡ ನಾವು ಆ್ಯಕ್ಟಿವಿಟಿ ಮಾಡುವಂಥ ಸಿಚುವೇಶನ್ ಆಗಿರ್ಬೋದು, ಬೇರೆ ಇನ್ನಿತರ ಯಾವುದೇ ಕೆಲಸಗಳನ್ನು ಮಾಡುವಂಥ ಸಿಚುವೇಶನ್ಸಲ್ಲಿ ನಮ್ಮ ದೇಹವನ್ನು ಯಾವ ರೀತಿ ನಿಯಂತ್ರಿಸಿಕೊಳ್ಳುತ್ತೀವಿ ಅನ್ನುವಂತಹ ಕುರಿತಾಗಿ ಯಾವುದೇ ಒಂದು ಉತ್ತಮವಾದಂತಹ ನಿಲುವು, ಯಾವ ನ್ಯೂನತೆ ಇಲ್ಲದೆ ದೇಹವನ್ನು ಒಂದು ಸಂಪೂರ್ಣವಾಗಿ ನಿಯಂತ್ರಿಸುವಂತಹ ಕ್ರಿಯೆಯನ್ನು ನಾವು ಐಡಿಯಲ್ ಪೋಶ್ಚರ್ ಅಥವಾ ಆದರ್ಶ ನಿಲುವು ಅಂತ ಹೇಳಿ ಕರೆಯುತ್ತೇವೆ. ಇನ್ನು ಈ ಆದರ್ಶ ನಿಲುವನ್ನು ನಾವು ಯಾವ ರೀತಿ ನಮ್ಮ ಆರೋಗ್ಯದ ಮೇಲೆ ಹೇಗೆ ಪರಿಣಾಮ ಬೀರಲಿಕ್ಕೆ ಸಾಧ್ಯ ಇದೆ ಅನ್ನಲಿಕ್ಕೆ, ಮೊದಲನೇದಾಗಿ ಪುವರ್ ಪೋಶ್ಚರ್ ಕ್ಯಾನ್ ಬಿ ಬ್ಯಾಡ್ ಫಾರ್ ಯುವರ್ ಹೆಲ್ತ್, ಸ್ಲೌಚಿಂಗ್ ಆರ್ ಸ್ಲಂಪಿಂಗ್ ಓವರ್ ಕ್ಯಾನ್. ಅಂದರೆ ದುರ್ಬಲವಾದಂತಹ ನಮ್ಮ ದೇಹದ ನಿಲುವು ಇತ್ತು ಅಂತಂದರೆ ಅಂತಹ ಸಂದರ್ಭದಲ್ಲಿ ನಮ್ಮ ಕೆಲವೊಂದು ದೇಹದ ಮೇಲೆ ವಿಪರೀತ ಪರಿಣಾಮ ಬೀರುವಂತಹ ಚಾನ್ಸಸ್ ಇರುತ್ತೆ. ಸರಿಯಾದಂತಹ ನಿಲುವು ಇಲ್ಲದೆ ಇದ್ದಂತಹ ಸಂದರ್ಭದಲ್ಲಿ ಬ್ಯಾಕ್ ಬೋನ್, ಕುತ್ತಿಗೆ ನೋವು, ಈ ರೀತಿ ಹಲವಾರು ಒಂದು ದುರ್ಬಲವಾದಂತಹ ಒಂದು ಶಕ್ತಿಹೀನತೆ ಇರತಕ್ಕಂಥ ಒಂದು ನರವ್ಯವಸ್ಥೆ ಅಥವಾ ಎಲುಬುಗಳ ವ್ಯವಸ್ಥೆ ಇದ್ದಂತಹ ಸಂದರ್ಭದಲ್ಲಿ ಜೋಡಣೆ ಸರಿಯಾಗದೇ ಇರುವಂತಹ ಕ್ರಿಯೆಯಲ್ಲಿ ಸಾಕಷ್ಟು ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುವಂಥ ಕ್ರಿಯೆ ನಡೆಯುತ್ತದೆ. ಅದಕ್ಕೋಸ್ಕರ
ನಮ್ಮ ಒಂದು ದೇಹವನ್ನು ಶಕ್ತಿಯುತವಾಗಿ ಇಟ್ಟುಕೊಳ್ಳಿಕ್ಕೆ, ಆರೋಗ್ಯವಂತರಾಗಿರಲಿಕ್ಕೆ ಬಹಳಷ್ಟು ನಮಗೆ ಇಂಪಾರ್ಟೆಂಟ್ ಐಡಿಯಲ್ ಪೋಶ್ಚರ್ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಒನ್, ಮಿಸ್ಲಿಗನ್ ಯುವರ್ ಮಸ್ಕ್ಯುಲೋಸ್ಕೆಲೆಟಲ್ ಸಿಸ್ಟಮ್ ಅಂತಂದರೆ ನಿಮ್ಮ ಅಸ್ಥಿಪಂಜರದ ವ್ಯವಸ್ಥೆಯನ್ನು ತಪ್ಪು ಜೋಡಣೆಯಾಗಿದ್ದರೆ ಆರೋಗ್ಯದ ಮೇಲೆ ಬಹಳಷ್ಟು ಪರಿಣಾಮ ಬೀರುತ್ತೆ ಅಂತ ಹೇಳ್ಬೋದು. ಯಾವ ರೀತಿ? ಮಸ್ಕ್ಯುಲೋ ಸಿಸ್ಟಮ್ ಅಂದರೆ ನಮ್ಮ ಅಸ್ಥಿಪಂಜರದಲ್ಲಿ, ದೇಹದ ಒಂದು ಅಸ್ಥಿಪಂಜರದ ಒಂದು ಸ್ಥಿತಿ ಯಾವ ರೀತಿ ಜೋಡಣೆಯಾಗಿರಬೇಕು, ಯಾವ ಎಲ್ಬೋಸ್ ಯಾವ ರೀತಿ ಜಾಯಿಂಟಲ್ಲಿ ಇರಬೇಕು. ಕೆಲವೊಂದು ಸಾರಿ ನಮ್ಮ ಎಲುಬು ಅಥವಾ ಎಲುಬುಗಳಲ್ಲಾಗಿರ್ಬೋದು, ಕೀಲುಗಳಲ್ಲಾಗಿರ್ಬೋದು, ಅಲ್ಲಿ ಏನಾದರೂ ಪ್ರಾಬ್ಲಮ್ ಇತ್ತು ಅಂತಂದರೆ ಸರಿಯಾಗಿ ಜೋಡಣೆ ಆಗದೇ ಇರುವಂಥ ಸಿಚುವೇಶನ್ ಆಗಿರ್ಬೋದು, ಅಥವಾ ಸವೆತ ಉಂಟಾದಂತಹ ಸಿಚುವೇಶನ್ಸಲ್ಲಿ ಸಾಕಷ್ಟು ನಮ್ಮ ದೇಹದ ಮೇಲೆ ವಿಪರೀತ ಕಾಯಿಲೆಗಳು ಉಂಟಾಗುವಂಥ ಅವಶ್ಯಕತೆ ಇರುತ್ತದೆ. ಅದಕ್ಕೋಸ್ಕರ ಇಂಥ ಒಂದು ಡಿಸೀಸಸ್ಸಿಂದ ನಾವು ದೂರ ಇರಬೇಕಾದ್ರೆ ಕೆಲವೊಂದು ಡಿಸೀಸಸ್ಗಳು ಅಂತಂದರೆ ಉದಾಹರಣೆಗೆ ನಮ್ಮ ಕೆಲವೊಂದು ಕಾಯಿಲೆಗಳು ಡಿಸೀಸ್ಗಳು ಬರ್ತದೆ. ಯಾವುದೇ ಅಂತಂದರೆ ಲಾರ್ಡೋಸಿಸ್ ಆಗಿರ್ಬೋದು, ಆಮೇಲೆ ಕೈಪೋತಿಸಿಸ್ ಆಗಿರ್ಬೋದು. ಅಂದರೆ ನಾವು ಗೂನುಬೆನ್ನು, ಪಾದಗಳು ಒಂದುಗಡೆ ಜೋಡಣೆ ಆಗಿರ್ಬೋದು, ಹಿಮ್ಮುಖವಾಗಿರುವಂಥದ್ದು ಅಥವಾ ಮುಂದುಗಡೆ ಜಾಸ್ತಿ ಬಾಗಿರುವಂಥದ್ದು, ಗೂನುಬೆನ್ನು, ಈ ರೀತಿ ಸಾಕಷ್ಟು ಒಂದು ಕಾಯಿಲೆಗಳು ನಾವು ಎದುರಿಸಬೇಕಾದಂಥ ಸಿಚುವೇಶನ್ಸ್ ಬರುತ್ತೆ. ಇದು ಆರೋಗ್ಯದ ಮೇಲೆ ಸಂಪೂರ್ಣವಾಗಿ ಪರಿಣಾಮ ಬೀರುವಂಥ ಅವಶ್ಯಕತೆ ಇರೋದರಿಂದ ನಮ್ಮ ಒಂದು ಗುಡ್ ಪೋಶ್ಚರನ್ನು ನಾವು ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಹೋಗುವುದು ಬಹಳ ಸೂಕ್ತಕಾರಿ. ಅದಕ್ಕೋಸ್ಕರ ಇದು ಆರೋಗ್ಯದ ಮೇಲೆ ಸಂಪೂರ್ಣವಾದಂಥ ಪರಿಣಾಮ ಬೀರಲಿಕ್ಕೆ ಅವಕಾಶ ಇರ್ತದೆ. ಇನ್ನು ನೆಕ್ಸ್ಟು, ವಿಯರ್ ಅವೇ ಆಟ್ ಯುವರ್ ಸ್ಪೈನ್ ಮೇಕಿಂಗ್ ಇಟ್ ಮೋರ್ ಫ್ರೆಗಲ್ ಆ್ಯಂಡ್ ಪ್ರೋನ್ ಟು ಇಂಜುರಿ. ಅಂದರೆ ನಿಮ್ಮ ಬೆನ್ನು ಮೂಳೆಯಲ್ಲಿ ದಾರಿ ಮಾಡಿಕೊಳ್ತಕ್ಕಂಥ ಅಥವಾ ಅದು ಗಾಯಕ್ಕೆ ಹೆಚ್ಚು ದುರ್ಬಲವಾಗಿರ್ತದೆ. ಅಂದರೆ ಬೆನ್ನು ಮೂಳೆಗಳಲ್ಲಿ ಸರಿಯಾದಂಥ ಶಕ್ತಿ ಇಲ್ಲದೆ ಇದ್ದಂಥ ಮೂಳೆಗಳು ಶಕ್ತಿಯುತವಾಗದೇ ಇದ್ದಂಥ ಸಂದರ್ಭದಲ್ಲಿ ಬಹಳಷ್ಟು ವೀಕ್ ಆಗಿದ್ದರೆ, ಅದರಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಆಗದೇ ಇದ್ದಂಥ ಸಿಚುವೇಶನ್ಸಲ್ಲಿ, ಜಾಯಿಂಟ್ಸಲ್ಲಿ ಸರಿಯಾಗಿ ಜೋಡಣೆ ಆಗದೇ ಇರುವಂಥದ್ದು, ಮೂಳೆಗಳು ಬಿರಿತ ಉಂಟಾದಂತಹ ಸಿಚುವೇಶನ್ಸಲ್ಲಿ ನಮಗೆ ದೇಹದ ಮೇಲೆ ಸಂಪೂರ್ಣವಾದಂಥ ಪರಿಣಾಮ ಬೀರಲಿಕ್ಕೆ ಅವಕಾಶ ಆಗುತ್ತೆ. ಅದಕ್ಕೋಸ್ಕರ ಈ ಒಂದು ಐಡಿಯಲ್ ಪೋಶ್ಚರ್, ಆದರ್ಶ ನಿಲುವಿನ ಕುರಿತಾಗಿ ನಾವು ಅಧ್ಯಯನ ಮಾಡೋದು ಬಹಳ ಸೂಕ್ತಕಾರಿ. ಅದರ ಬಗ್ಗೆ ಆ ಒಂದು ಜ್ಞಾನ, ನಮಗೆ ಸಂಪೂರ್ಣವಾದಂಥ ಜ್ಞಾನ ತಿಳಿದುಕೊಳ್ಳುವುದು ಬಹಳ ಸೂಕ್ತಕಾರಿಯಾಗಿರತಕ್ಕಂಥ ವಿಷಯ. ಇನ್ನು ನೆಕ್ಸ್ಟ್ ಒನ್, ಕಾಸಸ್ ನೆಕ್, ಶೋಲ್ಡರ್ ಆ್ಯಂಡ್ ಬ್ಯಾಕ್ ಪೇನ್. ಎಸ್, ಈ ಕಾಸಸ್ ಅಂದರೆ ಕುತ್ತಿಗೆಯ ನೋವು, ಕುತ್ತಿಗೆಯಲ್ಲಿ ಕಾಣಿಸ್ತಕ್ಕಂಥ ಹಲವಾರು ನೋವುಗಳಾಗಿರ್ಬೋದು, ಅಥವಾ ಶೋಲ್ಡರ್ ಪೇನ್ ಅಂತ ಹೇಳ್ತೀವಿ ನಾವು, ಭುಜದಲ್ಲಿ ಬರ್ತಕ್ಕಂಥ ಕಾಯಿಲೆಗಳು, ಅಥವಾ ಬ್ಯಾಕ್ ಪೇನ್, ವಿಪರೀತ ನಾವು ಬೆಳಗಿಂದ ಸಾಯಂಕಾಲ ತನಕ ಕೆಲಸದಲ್ಲಿ ಒಂದೇ ರೀತಿಯಾಗಿ ಕೂತ್ಕೊಳ್ಳೋದ್ರಿಂದ, ಆಮೇಲೆ ಹೆಚ್ಚಿನ ಒಂದು ಭಾರ ಬ್ಯಾಕ್ ಬೋನ್ಗೆ ಬೀಳೋದ್ರಿಂದ ನಮಗೆ ಸಾಕಷ್ಟು ಬ್ಯಾಕ್ ಬೋನ್, ಬಹಳಷ್ಟು ಜನ ಕೆಲಸ ಮಾಡ್ತಕ್ಕಂಥ ಮನೆಯಲ್ಲಾಗಿರ್ಬೋದು, ಶಾಲೆಗಳಲ್ಲಾಗಿರ್ಬೋದು, ಆಫೀಸಲ್ಲಾಗಿರ್ಬೋದು, ಹಲವಾರು ಜನರು ಈ ಒಂದು ಬ್ಯಾಕ್ ಬೋನ್ ಸಮಸ್ಯೆಯನ್ನು ಎದುರಿಸ್ತಿರ್ತಾರೆ. ಇವೆಲ್ಲವೂ ಏನಾಗುತ್ತೆ ಅಂದರೆ ನಮಗೆ ಆರೋಗ್ಯದ ಮೇಲೆ ಸಂಪೂರ್ಣವಾದಂಥ ಪರಿಣಾಮ ಬೀಳಲಿಕ್ಕೆ ಸಾಧ್ಯತೆ. ಆ ದಿವಸ ಆ್ಯಕ್ಟಿವ್ ಆಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಬಹಳಷ್ಟು ನಮಗೆ ನೋವು, ಆಮೇಲೆ ಬೋನ್ಗಳಲ್ಲಿರ್ತಕ್ಕಂಥ ಶಕ್ತಿಹೀನತೆ, ದುರ್ಬಲವಾದಂತಹ ಒಂದು ಮಸಲ್ಸ್, ನರ್ವಸ್ ಸಿಸ್ಟಮ್ ಆ್ಯಕ್ಟಿವ್ ಆಗಿ ಕೆಲಸ ಮಾಡಲಿಕ್ಕೆ ನಮಗೆ ಹಿಂಬೀಳಿಕೆ ಅಥವಾ ಹಿಂಜರಿತ ಉಂಟಾಗುವಂಥ ಚಾನ್ಸಸ್ ಇರುತ್ತೆ. ಇನ್ನು ನೆಕ್ಸ್ಟ್ ಒನ್, ಡಿಕ್ರೀಸಸ್ ಯುವರ್ ಫ್ಲೆಕ್ಸಿಬಿಲಿಟಿ. ಹೆಚ್ಚು ನಾವು ಮೈಮಣಿತದಿಂದ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಮ್ಮ ಫ್ಲೆಕ್ಸಿಬಿಲಿಟಿ ಅಂದರೆ ನಾವು ಕನ್ನಡದಲ್ಲಿ ಮೈಮಣಿತ ಅಂತ ಕರಿತೀವಿ. ಈ ಒಂದು ಮೈಮಣಿತ ಕ್ರಿಯೆ ಸರಿಯಾದ ರೀತಿಯಲ್ಲಿ ನಮಗೆ ಬಾಡಿ ಬೆಂಡ್ ಆಗ್ತಾ ಇರಬೇಕು. ಯಾವುದೇ ಗೇಮ್ಸ್ಗಳನ್ನು ಆಡುವಂಥ ಸಿಚುವೇಶನ್ ಆಗಿರ್ಬೋದು, ಅಥವಾ ದಿನನಿತ್ಯ ಮಾಡ್ತಕ್ಕಂಥ ಕೆಲಸಗಳಲ್ಲಾಗಿರ್ಬೋದು, ಈ ರೀತಿ ಕೆಲಸಗಳನ್ನು ಮಾಡುವಂಥ ಸಿಚುವೇಶನ್ಸಲ್ಲಿ ನಮ್ಮ ಬಾಡಿ ನಮಗೆ ಯಾವ ರೀತಿ ಬೇಕೋ ಆ ರೀತಿ ಫ್ಲೆಕ್ಸಿಬಲ್ ಆಗುವಂಥ ಸಾಮರ್ಥ್ಯವನ್ನು ಕಡಿಮೆಗೊಳಿಸ್ತದೆ. ಆದ್ದರಿಂದ ಇದು ಸಂಪೂರ್ಣವಾಗಿ ಆರೋಗ್ಯದ ಮೇಲೆ ಬಹಳಷ್ಟು ಪರಿಣಾಮ ಬೀರುವಂಥ ಅಂಶವಾಗಿರೋದ್ರಿಂದ ಐಡಿಯಲ್ ಪೋಶ್ಚರ್ ಬಗ್ಗೆ ತಿಳಿದುಕೊಳ್ಳುವುದು ಬಹಳ ಸೂಕ್ತ. ಇನ್ನು ಅಫೆಕ್ಟ್ ಹೌ ವಿಲ್ ಯುವರ್ ಜಾಯಿಂಟ್ಸ್ ಮೂವ್. ನಿಮ್ಮ ಒಂದು ಕೀಲುಗಳು ಎಷ್ಟು ಚೆನ್ನಾಗಿ ಚಲಿಸುತ್ತವೆ ಎಂಬುದರ ಮೇಲೆ ಪರಿಣಾಮ ಬೀರತಕ್ಕಂಥ ಅಂಶ. ಆಮೇಲೆ ನಮ್ಮ ಒಂದು ಮೂಮೆಂಟನ್ನು, ಪ್ರತಿಯೊಬ್ಬ ವ್ಯಕ್ತಿ ಮೂಮೆಂಟ್ ಮಾಡ್ತಕ್ಕಂಥ ಸಿಚುವೇಶನ್ಸಲ್ಲಿ ನಮ್ಮ ಜಾಯಿಂಟ್ಸ್ಗಳು ಯಾವ ರೀತಿ ನಮಗೆ ವರ್ಕ್ ಮಾಡ್ತವೆ, ಆ ಜಾಯಿಂಟ್ಸ್ಗಳ ಜೋಡಣೆ ಸರಿಯಾಗಿದ್ದರೆ ನಮಗೆ ಯಾವುದೇ ರೀತಿಯಿಂದ ತೊಂದರೆಗಳಾಗೋದಿಲ್ಲ.
ಕೆಲವೊಂದು ಸರಿ ಸ್ಪೀಡಾಗಿ ಓಡುವಂಥ ಸಿಚುವೇಶನ್ಸ್ ಆಗಿರ್ಬೋದು, ನಡೆದಾಡುವಂಥ ಸಿಚುವೇಶನ್ಸ್ ಆಗಿರ್ಬೋದು, ಅಥವಾ ಮಲಗುವಂತಹ ಕ್ರಿಯೆಯಲ್ಲಿ ಅಥವಾ ನಿಲ್ಲುವಂತಹ ಸ್ಥಿತಿಯಲ್ಲಿ ಸರಿಯಾದಂತಹ ದೇಹದ ಒಂದು ಮಸ್ಕ್ಯುಲರ್ ಸಿಸ್ಟಮ್ ಆಗಿರ್ಬೋದು, ನರ್ವಸ್ ಸಿಸ್ಟಮ್ಗಳು ಸರಿಯಾದ ಜೋಡಣೆ ಆಗದೇ ಇರುವಂಥ ಸಿಚುವೇಶನ್ಸಲ್ಲಿ ಬಹಳಷ್ಟು ತೊಂದರೆ ಸ್ಪೀಡಾಗಿ ನಡೆದಾಡಲಿಕ್ಕಾಗಲ್ಲ, ಓಡಾಡಲಿಕ್ಕಾಗಲ್ಲ, ಮೂಮೆಂಟನ್ನು ಮಾಡಲಿಕ್ಕೆ ತೊಂದರೆಗಳಾಗುವಂಥ ಒಂದು ಹಲವಾರು ಕಷ್ಟಕರವಾದಂಥ ಒಂದು ಅಂಶಗಳನ್ನು ನಾವು ಎದುರಿಸಬೇಕಾಗುತ್ತೆ. ಅದಕ್ಕೋಸ್ಕರ ಇವು ಆರೋಗ್ಯದ ಮೇಲೆ ಸಂಪೂರ್ಣವಾದಂಥ ಪರಿಣಾಮ ಬೀರ್ತಕ್ಕಂಥ ಅಂಶವಾಗಿದೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟು ಅಫೆಕ್ಟ್ ಯುವರ್ ಬ್ಯಾಲೆನ್ಸ್ ಆ್ಯಂಡ್ ಇನ್ಕ್ರೀಸಸ್ ಯುವರ್ ರಿಸ್ಕ್ ಆಫ್ ಫಾಲಿಂಗ್. ಅಂದರೆ ನಮ್ಮ ದೇಹದ ಒಂದು ಸಂಪೂರ್ಣ ಒಂದು ಬ್ಯಾಲೆನ್ಸ್, ಯಾವ ರೀತಿ ನಾವು ಬ್ಯಾಲೆನ್ಸನ್ನು ಮಾಡ್ತೀವಿ, ದೇಹವನ್ನು ನಿಯಂತ್ರಿಸ್ತಕ್ಕಂತಹ ಕೆಲಸ. ಅಫೆಕ್ಟ್ ಯುವರ್ ಬ್ಯಾಲೆನ್ಸ್ ಆ್ಯಂಡ್ ಇನ್ಕ್ರೀಸಸ್ ಯುವರ್ ರಿಸ್ಕ್ ಆಫ್ ಫಾಲಿಂಗ್ ಅಂದರೆ ನಿಮ್ಮ ಸಮತೋಲನದ ಮೇಲೆ ಪರಿಣಾಮ ಬೀರ್ತಕ್ಕಂಥ ವಿಷಯ ಮತ್ತು ಬೀಳುವಂಥ ಅಪಾಯ ಹೆಚ್ಚಿಸ್ತದೆ. ನಾವು ಕೆಲವೊಂದು ಸಾರಿ ಮೂರ್ಛೆ ಹೋಗುವಂಥದ್ದಾಗಿರ್ಬೋದು, ಅಥವಾ ಬಾಡಿ ಬ್ಯಾಲೆನ್ಸನ್ನು ಇಂಬ್ಯಾಲೆನ್ಸ್ ಮಾಡುವಂತಹ ಕ್ರಿಯೆ ಆಗಿರ್ಬೋದು, ಅಥವಾ ನಾವು ಸರಿಯಾಗಿ ದೇಹವನ್ನು ನಿಯಂತ್ರಿಸ್ತಕ್ಕಂಥ ಕೆಲಸವನ್ನು ಮಾಡದೇ ಇರುವಂಥ ಕೆಲವೊಂದು ಸಿಚುವೇಶನ್ಸ್ಗಳು ಬರ್ಬೋದು. ಈ ರೀತಿ ಬಂದಂಥ ಸಂದರ್ಭದಲ್ಲಿ ಇವು ಆರೋಗ್ಯದ ಮೇಲೆ ಸಂಪೂರ್ಣವಾದಂಥ ಪರಿಣಾಮ ಬೀರ್ತಕ್ಕಂಥ ಅಂಶ. ಅದಕ್ಕೋಸ್ಕರ ನಮ್ಮ ದೇಹವನ್ನು ಸಂಪೂರ್ಣವಾಗಿ ನಿಯಂತ್ರಿಸ್ತಕ್ಕಂಥ ಸಾಮರ್ಥ್ಯವನ್ನು ಹೊಂದುವಂಥ ಕ್ರಿಯೆ ಪ್ರತಿಯೊಬ್ಬ ವ್ಯಕ್ತಿಗೆ ಅವಶ್ಯಕಾರಿಯಾಗಿದೆ. ಅದಕ್ಕೋಸ್ಕರ ಈ ಒಂದು ಐಡಿಯಲ್ ಪೋಶ್ಚರ್, ಆ ಒಂದು ಜ್ಞಾನ ನಮಗೆ ಬಹಳ ಅವಶ್ಯಕಾರಿಯಾಗಿದೆ. ಇನ್ನು ಮೇಕ್ ಇಟ್ ಹಾರ್ಡರ್ ಟು ಡೈಜೆಸ್ಟ್ ಯುವರ್ ಫುಡ್. ಎಸ್, ನಾವು ತಿನ್ನಂಥ ಆಹಾರ ಸರಿಯಾಗಿ ಪಚನ ಆಗದೇ ಇರುವಂಥ ಸಿಚುವೇಶನ್ಸಲ್ಲಿ ಕೆಲವೊಮ್ಮೆ ನಾವು ತಿಂದಂಥ ಆಹಾರವನ್ನು ಒಂದೇ ಕಡೆ ಕೂಡುವಂಥ ಸ್ಥಿತಿ ಆಗಿರ್ಬೋದು, ಅಥವಾ ಜರ್ನಿಯಲ್ಲಿ ಅವಸ್ಥೆಯಲ್ಲಿ ಆದಂಥ ಸಿಚುವೇಶನ್ಸ್ ಆಗಿರ್ಬೋದು, ಅಥವಾ ಊಟ ಮಾಡಿದ ತಕ್ಷಣವೇ ನಾವು ಸರಿಯಾದಂಥ ಪೊಸಿಷನಲ್ಲಿ ಇರದೇ ಇದ್ದಾಗ ನಾವು ಡೈಜೆಸ್ಟಿವ್ ಸಿಸ್ಟಮನ್ನು ಸರಿಯಾಗಿ ನಮ್ಮ ದೇಹದಲ್ಲಿ ಪಚನ ಕ್ರಿಯೆ ಆಗೋದಿಲ್ಲ. ಈ ಒಂದು ಪ್ರಾಬ್ಲಮನ್ನು ಫೇಸ್ ಮಾಡಬೇಕಾಗುತ್ತೆ. ಇದು ಕೂಡ ನಮಗೆ ಆರೋಗ್ಯದ ಮೇಲೆ ಸಂಪೂರ್ಣವಾದಂಥ ಪರಿಣಾಮ ಬೀರ್ತಕ್ಕಂಥ ಅಂಶವಾಗಿದೆ. ಮೇಕ್ ಇಟ್ ಹಾರ್ಡರ್ ಟು ಬ್ರೀತ್. ನಾವು ಉಸಿರಾಟದ ಮೇಲೆ ಕೂಡ ಬಹಳಷ್ಟು ನಮಗೆ ಪರಿಣಾಮ ಬೀರ್ತಕ್ಕಂಥ ಅಂಶ. ಸರಿಯಾಗಿ ದೀರ್ಘವಾಗಿ ಉಸಿರಾಟವನ್ನು ಮಾಡಲಿಕ್ಕೆ ಆಗೋದಿಲ್ಲ. ಕೆಲವೊಂದು ಸಾರಿ ನಡೆದಾಡುವಾಗ, ಓಡಾಡುವಂಥ ಸಿಚುವೇಶನ್ಸಲ್ಲಿ ನಾವು ದೀರ್ಘವಾದಂಥ ಉಸಿರನ್ನು ಇನ್ಹೇಲಿಂಗ್ ಆ್ಯಂಡ್ ಎಕ್ಸೇಲಿಂಗ್ ಮಾಡುವಂಥ ಒಂದು ಬಹಳಷ್ಟು ಸಮಸ್ಯೆಯನ್ನು ಎದುರಿಸಬೇಕಾಗುತ್ತೆ. ಅದಕ್ಕೋಸ್ಕರ ಈ ಒಂದು ಪೋಶ್ಚರ್ ಬಗ್ಗೆ ನಮಗೆ ಆ ಒಂದು ನಾಲೆಜ್ ಇತ್ತು ಅಂತಂದರೆ, ಅದರ ಒಂದು ಜ್ಞಾನ ನಮಗೆ ಈ ಒಂದು ಫಿಸಿಕಲ್ ಎಜುಕೇಷನ್ ನಮಗೆ ತಿಳಿಸಿಕೊಡುತ್ತದೆ. ಅದಕ್ಕೋಸ್ಕರ ಪ್ರತಿಯೊಬ್ಬ ವ್ಯಕ್ತಿ ವೈಯಕ್ತಿಕವಾದಂಥ ಆರೋಗ್ಯ ಇಂಪಾರ್ಟೆಂಟ್ ಆಗಿರೋದ್ರಿಂದ ಇವೆಲ್ಲ ಸಮಸ್ಯೆಗಳನ್ನು ನಿವಾರಣೆ ಮಾಡಬೇಕಾದ್ರೆ ನಾವು ಹೌ ಕ್ಯಾನ್ ಪೋಶ್ಚರ್ ನಮಗೆ ದೇಹದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನುವಂಥ ಅಂಶ ಈಗಾಗಲೇ ತಿಳಿದುಕೊಂಡಿದ್ದೀರಿ. ಇನ್ನು ನೆಕ್ಸ್ಟ್ ಒನ್, ಸ್ಪೈನಲ್ ಕಾರ್ಡ್. ಈ ಸ್ಪೈನಲ್ ಕಾರ್ಡ್ ಬಗ್ಗೆ ನಾವು ತಿಳಿದುಕೊಳ್ಬೇಕು. ಏಕೆಂತಂದರೆ ಈ ಸ್ಪೈನಲ್ ಕಾರ್ಡನ್ನು ನಮ್ಮ ಬೆನ್ನು ಹುರಿ ಅಥವಾ ಬೆನ್ನು ಮಣಿಸರ ಅಂತ ಹೇಳಿ ಕರಿತೀವಿ. ನಮ್ಮ ದೇಹದ ಹಿಂಭಾಗದಲ್ಲಿರ್ತಕ್ಕಂಥ ಈ ಬೆನ್ನು ಮಣಿಸರ ಬಗ್ಗೆ ನಾವು ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಬೇಕು. ಅಂದಾಗ ಮಾತ್ರ ನಮಗೆ ಈ ಒಂದು ಪೋಶ್ಚರ್ ಬಗ್ಗೆ ಅದರ ಒಂದು ನಿಯಂತ್ರಣ ಯಾವ ರೀತಿ ಆಗುತ್ತೆ ಅನ್ನುವಂಥ ಒಂದು ತಿಳುವಳಿಕೆ ಜ್ಞಾನ ನಮಗೆ ಉಂಟಾಗಲಿಕ್ಕೆ ಚಾನ್ಸಸ್ ಇದೆ. ಈ ಸ್ಪೈನಲ್ ಕಾರ್ಡ್ ಕೆಲಸ ಏನು ಅಂತಂದರೆ, ಇದು ಮೇಲ್ಗಡೆ ಮೆದುಳಿನಿಂದ ಬರ್ತಕ್ಕಂಥ ನರ್ವಸ್ ಸಿಸ್ಟಮಿಂದ ಬರ್ತಕ್ಕಂಥ ಎಲ್ಲ ಒಂದು ಸಂದೇಶವನ್ನು ದೇಹದ ಎಲ್ಲ ಭಾಗಗಳಿಗೆ ತೆಗೆದುಕೊಂಡು ಹೋಗುವಂಥ ಈ ಒಂದು ನರ್ವಸ್ ಸಿಸ್ಟಮ್ ಯಾವ ರೀತಿ ಜೋಡಣೆಯಾಗಿರುತ್ತದೆ, ಅದು ದೇಹವನ್ನು ಯಾವ ರೀತಿ ನಮಗೆ ಬ್ಯಾಲೆನ್ಸ್ ಮಾಡಲಿಕ್ಕೆ ಸಹಕಾರಿ ಮಾಡುತ್ತದೆ ಎನ್ನುವಂಥದ್ದು ತಿಳ್ಕೊಳ್ಳುವಂಥ ವಿಷಯ. ಆದ್ದರಿಂದ ಇದರಲ್ಲಿ ಸ್ಪೈನಲ್ ಕಾರ್ಡಲ್ಲಿ ಸುಮಾರು ಭಾಗಗಳನ್ನು ಮಾಡಲಾಗಿದೆ. ಇದು ದೇಹದ ಒಂದು ಮೆದುಳಿನಿಂದ ಹಿಡಿದು ಕುತ್ತಿಗೆ ಭಾಗದವರೆಗೆ ಇದು ನಾವು ಸರ್ವೈಕಲ್ ನರ್ವಸ್ ಸಿಸ್ಟಮ್ ಇದು ನಿಯಂತ್ರಣವನ್ನು ಮಾಡುವಂಥ ಕೆಲಸವನ್ನು ಮಾಡುತ್ತದೆ. ಕೆಲವೊಂದು ಬಾರಿ ಕುತ್ತಿಗೆಯಲ್ಲಿ ಬರ್ತಕ್ಕಂಥ ಸಮಸ್ಯೆಗಳನ್ನು, ಕುತ್ತಿಗೆಯಲ್ಲಿ ಕೆಲವೊಂದು ಎಕ್ಸಸೈಸ್ಗಳನ್ನು ಮಾಡುವಂಥದ್ದು, ಕುತ್ತಿಗೆಯಲ್ಲಿ ನರ್ವಸ್ ಸಿಸ್ಟಮ್ದಿಂದ ಆಗ್ತಕ್ಕಂಥ ಪೇನ್ಗಳನ್ನು ನಿವಾರಣೆ ಮಾಡಲಿಕ್ಕೆ ಅಥವಾ ದೇಹವನ್ನು ನಿಯಂತ್ರಣಗೊಳಿಸ್ತಕ್ಕಂತಹ ಕ್ರಿಯೆಯನ್ನು ಈ ಸ್ಪೈನಲ್ ಕಾರ್ಡಲ್ಲಿ ಬರ್ತಕ್ಕಂಥ ಸರ್ವೈಕಲ್ ನರ್ವಸ್ ಸಿಸ್ಟಮ್ ಮಾಡ್ತಕ್ಕಂಥ ಕೆಲಸವನ್ನು ಇದು ಸಂಪೂರ್ಣವಾಗಿ ನಿಯಂತ್ರಣಗೊಳಪಡಿಸ್ತದೆ. ಇನ್ನು ನೆಕ್ಸ್ಟು ಕುತ್ತಿಗೆಯಿಂದ ಹಿಡಿದು ಈ ಒಂದು ಬೆನ್ನು ಮಣಿಸರದಲ್ಲಿ ನೋಡ್ತಾ ಇದ್ದೀರಿ, ಈ PPTಯಲ್ಲಿ ನೀವು ಈಗಾಗಲೇ ನೋಡ್ತಾ ಇರುವಂತೆ
ಕುತ್ತಿಗೆಯಿಂದ ಹಿಡಿದು ಆ, ಆ, ಈ ಕುತ್ತಿಗೆಯಿಂದ ಈ ಒಂದು ಇದು ಶೋಲ್ಡರ್ ಭುಜದ ಒಂದು ಲೆವೆಲಲ್ಲಿ, ಭುಜದ ಒಂದು ಅಥವಾ ಭುಜದ ಒಂದು ಕುತ್ತಿಗೆಯಿಂದ ಹಿಡಿದು ಭುಜದವರೆಗೂ ಕೂಡ ಈ ಥೈರಾಕ್ಸಿಕ್ ನರ್ವಸ್ ಸಿಸ್ಟಮ್ ಇದು ನಿಯಂತ್ರಣವನ್ನು ಮಾಡ್ತಾ ಇರತಕ್ಕಂಥ ಕೆಲಸ. ಅಂದರೆ ಈ ಒಂದು ಕುತ್ತಿಗೆಯಿಂದ ಹಿಡಿದು ನಮ್ಮ ಒಂದು ಶೋಲ್ಡ್ರಲ್ಲಿ ಬರ್ತಕ್ಕಂಥ ವಿವಿಧ ಸಮಸ್ಯೆಗಳನ್ನು ಎಲ್ಲವನ್ನೂ ನಿಭಾಯಿಸ್ತಕ್ಕಂಥ ನಿಯಂತ್ರಣಗೊಳಿಸ್ತಕ್ಕಂಥ ಸ್ಥಿತಿಯನ್ನು ಥೈರಾಕ್ಸಿಕ್ ನರ್ವಸ್ ಸಿಸ್ಟಮ್ ಕೆಲಸವನ್ನು ಮಾಡ್ತಿರುತ್ತೆ. ಈ ಥೈರಾಕ್ಸಿಕ್ ನರ್ವಸ್ ಸಿಸ್ಟಮಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆಗಳಾದಂಥ ಸಿಚುವೇಶನ್ಸಲ್ಲಿ ನಾವು ಬಹಳಷ್ಟು ಡಿಸೀಸಸ್ಗೆ ಒಳಗಾಗಬೇಕಾಗತ್ತೆ. ಈ ಒಂದು ನಿಯಂತ್ರಣ, ಈ ಒಂದು ಬ್ಯಾಕ್ ಬೋನಲ್ಲಿರ್ತಕ್ಕಂಥ ಹೆಚ್ಚು ಸ್ಟೆಮಿನಾ ಶಕ್ತಿ ಥೈರಾಕ್ಸಿಕ್ ನರ್ವಸ್ ಸಿಸ್ಟಮ್ಗಿತ್ತು ಅಂತಂದರೆ ನಮಗೆ ಯಾವುದೇ ರೀತಿ ಶೋಲ್ಡರ್ ಪೇನ್ ಆಗಿರ್ಬೋದು ಅಥವಾ ಬ್ಯಾಕಲ್ಲಿ ನಮಗೆ ಕುತ್ತಿಗೆಯಲ್ಲಿ ಬರ್ತಕ್ಕಂಥ ಹಲವಾರು ಕಾಯಿಲೆಗಳಿಂದ ನಿವಾರಣೆಗೊಳ್ಳಲಿಕ್ಕೆ ಈ ಥೈರಾಕ್ಸಿಕ್ ನರ್ವಸ್ ಸಿಸ್ಟಮ್ ಬಹಳಷ್ಟು ನಮಗೆ ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಒನ್, ಶೋಲ್ಡರಿಂದ ಹಿಡಿದು ಅಂದರೆ ಭುಜದ ಹಿಡಿದು ನೆಕ್ಸ್ಟು ಸೊಂಟದ ಭಾಗದವರೆಗೂ ಈ ಲುಂಬರ್ ನರ್ವಸ್ ಸಿಸ್ಟಮ್ ಅನ್ನುವಂತಹ ಥರ್ಡ್ ಪಾರ್ಟ್ ಇದು ನರ್ವಸ್ ಸಿಸ್ಟಮ್ ಕೆಲಸವನ್ನು ಮಾಡುತ್ತದೆ. ಈ ನ್ಯೂರೋಮಸ್ಕ್ಯುಲರ್ ಸಿಸ್ಟಮಲ್ಲಿ ಮೆದುಳಿನಿಂದ ಬರ್ತಕ್ಕಂಥ ಎಲ್ಲ ಸಂದೇಶವನ್ನು ಸರಿಯಾದ ರೀತಿಯಲ್ಲಿ ಎಲ್ಲ ದೇಹದ ಎಲ್ಲ ಭಾಗವನ್ನು ನಿಯಂತ್ರಿಸುವಂತಹ ಕೆಲಸವನ್ನು ಈ ಬೆನ್ನುಮಣಿ ಸರೋವರದಲ್ಲಿ ಬರ್ತಕ್ಕಂಥ ಹಲವಾರು ನರ್ವಸ್ ಸಿಸ್ಟಮ್ಸ್. ಈ ನೆಕ್ಸ್ಟ್ ಒನ್ ಲುಂಬರ್ ನರ್ವಸ್ ಸಿಸ್ಟಮ್ ಕೂಡ ಸೊಂಟದಲ್ಲಿ ಬರ್ತಕ್ಕಂಥ ಕೆಲವೊಂದು ಬೋನ್ಸ್ ಪ್ರಾಬ್ಲಮ್ಸ್ಗಳಾಗಿರ್ಬೋದು, ಜಾಯಿಂಟ್ಸ್ ಪ್ರಾಬ್ಲಮ್ಸ್ಗಳಾಗಿರ್ಬೋದು, ಇವುಗಳನ್ನು ನಿಯಂತ್ರಣಗೊಳಿಸ್ತಕ್ಕಂಥ ಕೆಲಸ, ಇದರ ಒಂದು ಶಕ್ತಿ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳುವಂಥ ಎಲ್ಲವೂ ಕೆಲಸವನ್ನು ಈ ಲುಂಬರ್ ನರ್ವಸ್ ಸಿಸ್ಟಮನ್ನು ಮಾಡ್ತಾ ಇರುತ್ತೆ. ಇನ್ನು ನೆಕ್ಸ್ಟ್ ಒನ್ ಬರ್ತಕ್ಕಂಥ ನರ್ವಸ್ ಸಿಸ್ಟಮ್ ಆ್ಯಂಡ್ ಲುಂಬರ್ ಆದಮೇಲೆ ಸ್ಯಾಕ್ರಲ್ ನರ್ವಸ್ ಸಿಸ್ಟಮ್, ಅದು ನೆಕ್ಸ್ಟ್ ಕೊನೆ ತುದಿಗೆ ಕಾಕ್ಸಿಕಲ್ ನರ್ವಸ್ ಸಿಸ್ಟಮ್. ಈ ರೀತಿ ಸುಮಾರು ಭಾಗಗಳನ್ನಾಗಿ ಈ ಬೆನ್ನುಮಣಿ ಸರದಲ್ಲಿರ್ತದೆ. ಈ ಬೆನ್ನುಮಣಿಯಲ್ಲಿ ಸರದಲ್ಲಿರ್ತಕ್ಕಂಥ ಪ್ರತಿಯೊಂದು ನರ್ವಸ್ ಸಿಸ್ಟಮ್, ಬೋನ್ ಸಿಸ್ಟಮ್, ಮಸಲ್ ಸಿಸ್ಟಮ್ ಯಾವ ರೀತಿ ಒಂದಕ್ಕೊಂದು ಜೋಡಣೆಯಾಗಿದೆ ಅನ್ನೋದು ಈ ರೀತಿ ನಿಮ್ಮ ಪಿಕ್ಚರಲ್ಲಿ ತೋರಿಸ್ತಾ ಇದ್ದೀನಿ. ಈ ಪಿಕ್ಚರಲ್ಲಿ ತೋರಿಸಿದ ಹಾಗೆ ಈ PPTಯಲ್ಲಿ ನಿಮಗೆ ಏನು ಈ ಪಿಕ್ಚರಲ್ಲಿ ತೋರಿಸ್ತಾ ಇದ್ದ ಹಾಗೆ ಈ ಬೆನ್ನುಮಣಿ ಸರ ಒಂದಕ್ಕೊಂದು ಯಾವ ರೀತಿ ಜೋಡಣೆಯಾಗಿದೆ, ಕೀಲುಗಳು ಯಾವ ರೀತಿ ಒಂದಕ್ಕೊಂದು ಜಾಯಿಂಟ್ ಆಗಿದೆ ಅನ್ನುವಂಥದ್ದು ನೀವು ನೋಡ್ತಾ ಇದ್ದೀರಿ. ಇಲ್ಲಿ ಬರ್ತಕ್ಕಂಥ ಎಲ್ಲ ದೇಹವನ್ನು, ಬ್ಯಾಕ್ ಬೋನ್, ನಮ್ಮ ಇಡೀ ದೇಹವನ್ನು ಸಂಪೂರ್ಣವಾಗಿ ಬ್ಯಾಕ್ ಬೋನ್ ಕೆಲಸ ಬಹಳಷ್ಟು ಯಾವುದೇ ರೀತಿಯಿಂದ ತೊಂದರೆ ಆದಂಥ ಸಿಚುವೇಶನ್ಸಲ್ಲಿ ನಾವು ಬಾಗುವಂಥ ಕ್ರಿಯೆ ಆಗಿರ್ಬೋದು, ಮಲಗುವಂತಹ ಕ್ರಿಯೆ ಆಗಿರ್ಬೋದು ಅಥವಾ ಕುಳಿತುಕೊಳ್ಳುವಂಥ ಸ್ಥಿತಿಯಲ್ಲಿ ಎಲ್ಲವನ್ನು ದೇಹದ ಸಂಪೂರ್ಣ ನಿಯಂತ್ರಣವನ್ನು ಮೆದುಳಿನಲ್ಲಿರತಕ್ಕಂಥ ಹಿಮ್ಮೆದುಳು ಅಂತ ಕರಿತೀವಿ ನಾವು. ಆ ಹಿಮ್ಮೆದುಳು ಎಲ್ಲವೂ ನಿಯಂತ್ರಣಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರ್ತದೆ. ಆ ಒಂದು ಮೆದುಳಿನ ಮೂಲಕ ಎಲ್ಲ ಸಂದೇಶವನ್ನು ಈ ಬೆನ್ನುಮಣಿ ಸರದ ಮೂಲಕ ನರ್ವಸ್ ಸಿಸ್ಟಮ್ ದೇಹದ ಎಲ್ಲ ಭಾಗಗಳಿಗೂ ಕಳಿಸುವಂಥ ಕ್ರಿಯೆ ಮಾಡ್ತಾ ಇರ್ತದೆ. ಅದಕ್ಕೋಸ್ಕರ ಈ ನರ್ವಸ್ ಸಿಸ್ಟಮನ್ನು ಬಹಳಷ್ಟು ನಾವು ಶಕ್ತಿಶಾಲಿಯನ್ನಾಗೊಳಿಸಲಿಕ್ಕೆ ಅದಕ್ಕೆ ವಿವಿಧವಾದಂಥ ಒಂದು ಭುಜಂಗಾಸನ, ಯೋಗಾಸನದಲ್ಲಿ ಬರ್ತಕ್ಕಂಥ ಹಲವಾರು ಆಸನಾಸಗಳನ್ನು ಮಾಡೋದ್ರ ಮೂಲಕ ನಮಗೆ ಯಾವುದೇ ರೀತಿಯಿಂದ ತೊಂದರೆಗಳಾಗದೇ ಇರೋ ಥರ, ಆರೋಗ್ಯದ ಮೇಲೆ ಪರಿಣಾಮ ಬೀರದೇ ಇರೋ ಥರ ಮಾಡಲಿಕ್ಕೆ ಈ ಒಂದು ಸ್ಪೆನಲ್ ಕಾರ್ಡ್ ಒಂದು ಅಧ್ಯಯನ ಬಹಳಷ್ಟು ಸೂಕ್ತಕಾರಿಯಾಗಿದೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಒನ್, ಹೌ ಕ್ಯಾನ್ ಐ ಇಂಪ್ರೂವ್ ಮೈ ಪೋಶ್ಚರ್ ವೆನ್ ಸಿಟ್ಟಿಂಗ್. ಅಂದರೆ ನಾವು ಕೆಲವೊಂದು ಸಾರಿ ಕುಳಿತಂತಹ ಸಂದರ್ಭದಲ್ಲಿ ನಮ್ಮ ಪೋಶ್ಚರ್ ಅಂದರೆ ದೇಹದ ನಿಲುವನ್ನು ನಾವು ಯಾವ ರೀತಿ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೋದು, ಸ್ಟ್ರಾಂಗ್ ಆಗಿ ನಮ್ಮ ಕುಳಿತಂತಹ ಸಿಚುವೇಶನ್ಸಲ್ಲಿ ಯಾವ ರೀತಿ ನಾವು ಬಹಳಷ್ಟು ದೀರ್ಘದ ಟೈಮಲ್ಲಿ ನಾವು ಕುಳಿತುಕೊಳ್ಳುವಂತಹ ಸ್ಥಿತಿ ಹೇಗಿರಬೇಕು, ಹೆಚ್ಚು ಕಾಲ ಕುಳಿತುಕೊಳ್ಬೇಕಾದ್ರೆ ನಾವು ಯಾವ ರೀತಿ ನಮ್ಮ ಕೆಲವೊಂದು ಅಂಶಗಳನ್ನು ತಿಳಿದುಕೊಳ್ಬೇಕು ಅನ್ನುವಂಥದ್ದು ಈ ಅಂಶವನ್ನು ತಿಳ್ಕೊಳ್ತೀವಿ. ಇನ್ನು ನೆಕ್ಸ್ಟು, ಮೆನಿ ಪೀಪಲ್ ಸ್ಪೆಂಡ್ ಅ ಲಾಟ್ ಆಫ್ ದೇರ್ ಟೈಮ್ ಸಿಟ್ಟಿಂಗ್ either at work, at school or at a home. It is important to eat properly and to take frequent breaks. Yes. ಸುಮಾರು ಜನ ಏನು ಮಾಡ್ತಾ ಇದ್ದಾರೆ ಅಂದರೆ ಸಾಕಷ್ಟು ಟೈಮನ್ನು ನಾವು ಕುಳಿತುಕೊಳ್ಳುವಂತಹ ಕ್ರಿಯೆಯಲ್ಲಿ ಆಗಿರ್ಬೋದು ಅಥವಾ ಮನೆಯಲ್ಲಿ ಮಾಡ್ತಕ್ಕಂಥ ಹಲವಾರು ಕೆಲಸಗಳಲ್ಲಿ ಆಗಿರ್ಬೋದು ಅಥವಾ ಸ್ಕೂಲಲ್ಲಿ ಆಗಿರ್ಬೋದು ಅಥವಾ ನೀವು ಕೆಲವೊಂದು ಸಾರಿ ಮಕ್ಕಳೆಲ್ಲರೂ ಡೆಸ್ಕ್ ಮೇಲೆ ಕೂತ್ಕೊಳ್ತೀರಿ ಅಥವಾ ಕೆಳಗಡೆ ಕೂತ್ಕೊಂಡಂಥ ಸಿಚುವೇಶನ್ಸಲ್ಲಿ ಬಹಳಷ್ಟು ದೀರ್ಘಾವಧಿ ಕಾಲ ಕುಳಿತುಕೊಳ್ಳಿಕ್ಕೆ ನಮಗೆ ಆಗಲ್ಲ. ಆ ಒಂದು ಕುಳಿತುಕೊಳ್ಳುವಂತಹ ಸ್ಥಿತಿಯನ್ನು ನಮ್ಮ ಬಾಡಿ ಬ್ಯಾಲೆನ್ಸನ್ನು ಮಾಡ್ಕೋಬೇಕಾದ್ರೆ
ಆ ಒಂದು ಕುಳಿತುಕೊಳ್ಳುವಂತಹ ಪೋಶ್ಚರ್ ಮೇಲೆ ನರ್ವಸ್ ಸಿಸ್ಟಮ್ ಬಹಳಷ್ಟು ಸ್ಟ್ರಾಂಗ್ ಆಗಿದ್ದರೆ, ಬ್ಯಾಕ್ ಬೋನ್ ಬಹಳಷ್ಟು ಸ್ಟ್ರಾಂಗ್ ಆಗಿತ್ತಂದರೆ ದೀರ್ಘಾವಧಿ ಕಾಲ ನಾವು ಕುಳಿತುಕೊಳ್ಳುವಂತಹ ಕ್ರಿಯೆಯನ್ನು ಮಾಡ್ಬೋದು. ಆದ್ದರಿಂದ ಯಾವ ರೀತಿ ಕುಳಿತುಕೊಳ್ಬೇಕು ಅನ್ನುವಂಥದ್ದು ತಿಳಿದುಕೊಳ್ಳೋದು ಬಹಳಷ್ಟು ಸೂಕ್ತಕಾರಿ. ಅದರಲ್ಲಿ ಫಸ್ಟ್ ಒನ್, ಸ್ವಿಚ್ ಸಿಟ್ಟಿಂಗ್ ಪೊಸಿಷನ್ಸ್ ಆಫ್ಟನ್. ಸ್ವಿಚ್ ಸಿಟ್ಟಿಂಗ್ಸ್ ಪೊಸಿಷನ್ ಆಫ್ಟನ್ ಅಂದರೆ ಕುಳಿತುಕೊಳ್ಳುವಂಥ ಸ್ಥಾನಗಳನ್ನು ಹೆಚ್ಚಾಗಿ ಬದಲಿಸ್ಕೊಳ್ತಾ ಇರಬೇಕು. ಆಗಾಗ ನಾವು ಒಂದೇ ಕಡೆ ಹೆಚ್ಚು ದೀರ್ಘಾವಧಿ ಕಾಲ ಕುಳಿತುಕೊಳ್ಳುವುದಕ್ಕಿಂತ ನಾವು ಆಗಾಗ ನಾವು ಬದಲಾವಣೆ ಮಾಡ್ತಾ ಇರಬೇಕು. ಬೇರೆ ರೀತಿಯಲ್ಲಿ ಕೂತ್ಕೊಳ್ಳುವಂಥದ್ದು ಅಥವಾ ಮೂಮೆಂಟನ್ನು ಮಾಡಿಬಿಟ್ಟು ಮತ್ತೆ ಕೂತ್ಕೊಳ್ಳುವಂಥ ಸ್ಥಿತಿ. ಅದಕ್ಕೋಸ್ಕರ ನಾವು ಶಾಲೆಯಲ್ಲಿ ಪಿರಿಯಡ್ಸನ್ನು ಮಾಡ್ಕೊಂಡಿರ್ತೀವಿ, ಮಧ್ಯ ಬ್ರೇಕನ್ನು ಕೊಟ್ಟಿರ್ತೀವಿ. ಅದೇ ರೀತಿ ನಿಮಗೆ ಮೂಮೆಂಟನ್ನು ಮಾಡಲಿಕ್ಕೆ ಅವಕಾಶವನ್ನು ಒದಗಿಸಿಕೊಳ್ಳಲಾಗಿರ್ತದೆ. ಈ ರೀತಿ ಅಂದರೆ ಒಂದೇ ಕಡೆ ಬಹಳಷ್ಟು ದೀರ್ಘಾವಧಿ ಕಾಲ ಕುಳಿತುಕೊಳ್ಳುವುದರಿಂದ ನಮಗೆ ಬ್ಯಾಕ್ ಬೋನ್ಗೆ, ನರ್ವಸ್ ಸಿಸ್ಟಮ್ಗೆ ಬಹಳಷ್ಟು ತೊಂದರೆ ಆಗುವಂಥ ಚಾನ್ಸಸ್ ಇರುತ್ತೆ. ಅದನ್ನು ತಪ್ಪಿಸಬೇಕಾದ್ರೆ ನಾವು ಸ್ವಲ್ಪ ಹೊತ್ತು ಏನು ಮಾಡಬೇಕು, ನಮ್ಮ ದೇಹದ ಸ್ಥಿತಿಯನ್ನು ಬದಲಾಯಿಸಿಗೊಳಿಸಬೇಕು. ಅಂದರೆ ಕುಳಿತುಕೊಳ್ಳುವಂಥ ಸ್ಥಾನಗಳಿಂದ ಹೆಚ್ಚಾಗಿ ಆಗಾಗ ಬೇರೆ ಬೇರೆ ಪೊಸಿಷನಲ್ಲಿ ಕೂತ್ಕೊಳ್ಳುವಂಥ ವ್ಯವಸ್ಥೆಯನ್ನು ಮಾಡಿ ನೇರವಾಗಿ ಕೂತ್ಕೊಳ್ಳೋದ್ರಿಂದ ಯಾವುದೇ ರೀತಿಯಿಂದ ತೊಂದರೆಗಳು ನಮಗೆ ಆಗೋದಿಲ್ಲ. ಆ್ಯಂಡ್ ನೆಕ್ಸ್ಟ್ ಒನ್, ಟೇಕ್ ಬ್ರೀಫ್ ವಾಕ್ಸ್ ಅರೌಂಡ್ ಯುವರ್ ಆಫೀಸ್ ಆರ್ ಹೋಮ್. ಕೆಲವೊಂದು ಬಾರಿ ನಾವು ಎಲ್ಲಿ ಕೆಲಸಗಳನ್ನು ಮಾಡ್ತಾ ಇರ್ತೀವಿ ಆ ಒಂದು ಪರಿಸರದಲ್ಲಿ, ಆಫೀಸಲ್ಲಾಗಿರ್ಬೋದು, ಮನೆಗಳಲ್ಲಾಗಿರ್ಬೋದು, ಶಾಲೆಗಳಲ್ಲಾಗಿರ್ಬೋದು, ನಾವು ಸ್ವಲ್ಪ ಹೊತ್ತು ವಾಕನ್ನು ಮಾಡುವಂಥ ರೂಢಿಯನ್ನು ಇಟ್ಟುಕೊಳ್ಬೇಕು. ಆ ವಾಕ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ದೇಹದಲ್ಲಿರ್ತಕ್ಕಂಥ ಚಲನಶಕ್ತಿ, ಮೂಮೆಂಟನ್ನು ಮಾಡೋದ್ರಿಂದ ನಮ್ಮ ನರ್ವಸ್ ಸಿಸ್ಟಮ್, ಮಸಲ್ ಸಿಸ್ಟಮ್ ಆ್ಯಂಡ್ ನ್ಯೂರೋಮಸ್ಕ್ಯುಲರ್ ಸಿಸ್ಟಮ್ ಚಲನೆಯಲ್ಲಿ ಇರೋದರಿಂದ ಮತ್ತೆ ಅದಕ್ಕೆ ಸ್ಟ್ರೆಂತನ್ನು ಕೊಟ್ಟಂಗೆ ಆಗುತ್ತೆ, ಮತ್ತು ನಮಗೆ ಎನರ್ಜಿ ಬಂದಂಗೆ ಆಗುತ್ತೆ. ಅದರಿಂದ ನಾವು ಏನು ಮಾಡ್ಬೋದು, ಮತ್ತು ಹೆಚ್ಚು ಕಾಲ ನಮಗೆ ಕೂತ್ಕೊಳ್ಳುವಂಥ ಸ್ಥಿತಿಯನ್ನು ಸಿಗ್ಬೋದು. ನೆಕ್ಸ್ಟು, ಜೆಂಟಲಿ ಸ್ಟ್ರೆಚ್ ಯುವರ್ ಮಸಲ್ಸ್ ಎವ್ರಿ ಸೋ ಆಫ್ಟನ್ ಟು ಹೆಲ್ಪ್ ರಿಲೀವ್ ಮಸಲ್ಸ್ ಟೆನ್ಷನ್ಸ್. ಕೆಲವೊಂದು ಸಾರಿ ಈ ಸಿಟ್ಟಿಂಗ್ ಪೊಸಿಷನ್ನ ಸರಿಯಾಗಿ ನಾವು ನಿವಾರಣೆ ಮಾಡದೇ ಇದ್ದರೆ, ಸರಿಯಾಗಿ ಕೂತ್ಕೊಳ್ಳದೇ ಇದ್ದರೆ, ಸಿಟ್ಟಿಂಗ್ ಪೊಸಿಷನಲ್ಲಿ ಬ್ಯಾಕಲ್ಲಿ ಬರ್ತಕ್ಕಂಥ ನ್ಯೂರೋಮಸ್ಕ್ಯುಲರ್ ಮಸಲ್ಸಲ್ಲಿ ಸ್ಟ್ರೆಂತ್ ಕಡಿಮೆ ಆಗುತ್ತೆ. ಆಮೇಲೆ ಅದು ರಿಲೀವ್ ಮಸಲ್ಸ್ ಟೆನ್ಷನ್. ಹಲವಾರು ನಮಗೆ ಒತ್ತಡವನ್ನು ಸಹಿಸಿಕೊಳ್ಳುವಂಥ ಶಕ್ತಿ ದೇಹಕ್ಕೆ ಸಿಗುವಂಥ ಚಾನ್ಸಸ್ ಕಡಿಮೆ ಇರುತ್ತೆ. ಅದಕ್ಕೋಸ್ಕರ ಆಗಾಗ ನಾವು ಮಸಲ್ಸ್ಗೆ ಎಕ್ಸಸೈಸ್ಗಳನ್ನು ಕೊಡುವಂಥದ್ದು, ಮೂಮೆಂಟನ್ನು ಮಾಡ್ತಕ್ಕಂಥದ್ದು, ಒತ್ತಡಗಳನ್ನು ನಿಭಾಯಿಸುವಂಥ ಶಕ್ತಿ ದೇಹಕ್ಕೆ ಕೊಡಬೇಕಾಗತ್ತೆ. ಅದಕ್ಕೋಸ್ಕರ ಸಿಟ್ಟಿಂಗಲ್ಲಿ ಕೂತ್ಕೊಳ್ಳುವಂಥ ಸ್ಥಿತಿಯನ್ನು ನಮಗೆ ಬಹಳಷ್ಟು ದೀರ್ಘಾವಧಿ ಕಾಲ ಅದನ್ನು ಕೂತ್ಕೊಳ್ಬೇಕಾದ್ರೆ ಯಾವ ರೀತಿ ಕೂತ್ಕೊಳ್ಬೇಕು ಅನ್ನುವಂಥದ್ದು ನೆಕ್ಸ್ಟ್ ಪಿಕ್ಚರಲ್ಲಿ ತೋರಿಸ್ತಾ ಹೋಗ್ತೀನಿ. ನೆಕ್ಸ್ಟ್ ಒನ್, ಡೋಂಟ್ ಕ್ರಾಸ್ ಯುವರ್ ಲೆಗ್ಸ್. ಯಾವಾಗಲೂ ನಾವು ಕಾಲನ್ನು ಕ್ರಾಸ್ ಮಾಡಿ ಕುಳಿತುಕೊಳ್ಳುವಂತಹ ರೀತಿ ಇರಬಾರ್ದು. ಕಾಲು ಒಂದ ಮೇಲೆ ಒಂದನ್ನು ಕಾಲು ಹಾಕಿ ಕೂತ್ಕೊಳ್ಳುವಂಥದ್ದಾಗಿರ್ಬೋದು. ಈ ರೀತಿ ಮಾಡಿದಾಗ ಬಹಳಷ್ಟು ನಮಗೆ ಪ್ರಾಬ್ಲಮ್ಸ್ಗಳು ಆಗುತ್ತೆ. ಆ್ಯಂಡ್ ನೆಕ್ಸ್ಟ್, ನಿಮ್ಮ ಮೊಣಕಾಲುಗಳ ಒಂದು ಮುಂದೆ ನಿಮ್ಮ ಪಾದಗಳನ್ನು ನಿಮ್ಮ ಪಾದದ ಮೇಲೆ, ನೆಲದ ಮೇಲೆ ಸರಿಯಾಗಿ ನೇರವಾಗಿ ನೆಲಕ್ಕೆ ತಾಗೋ ರೀತಿಯಲ್ಲಿ, ಪಾದಗಳು ನೆಲಕ್ಕೆ ತಾಗೋ ರೀತಿಯಲ್ಲಿ ಕೂತ್ಕೊಳ್ಳುವಂಥ ಕ್ರಿಯೆಯನ್ನು ರೂಢಿಸ್ಕೊಳ್ಬೇಕು. ಕೀಪ್ ಯುವರ್ ಫೀಟ್ ಆನ್ ದ ಫ್ಲೋರ್ ವಿತ್ ಯುವರ್ ಆ್ಯಂಕಲ್ಸ್ ಇನ್ ಫ್ರಂಟ್ ಆಫ್ ಯುವರ್ ನೀಸ್. ಸರಿಯಾದ ರೀತಿಯಲ್ಲಿ ಭೂಮಿಗೆ ತಾಗುವ ರೀತಿಯಲ್ಲಿ ಸಮಪ್ರಮಾಣ ನಮ್ಮ ಶೋಲ್ಡರ್ ಲೆವೆಲ್ಗೆ, ಭುಜದ ನೇರವಾಗಿ ಅಷ್ಟು ಅಗಲವಾಗಿ ಇಟ್ಟುಕೊಂಡು ನಮ್ಮ ಪಾದಗಳು ನೆಲಕ್ಕೆ ತಾಗುವ ರೀತಿಯಲ್ಲಿ ತಾಗುವಂತಹ ರೀತಿಯಲ್ಲಿ ಕುಳಿತುಕೊಳ್ಳುವಂತಹ ಸ್ಥಿತಿಯನ್ನು ನಾವು ರೂಢಿಸ್ಕೊಳ್ಬೇಕು. ಇನ್ ನೆಕ್ಸ್ಟ್ ಒನ್, ಮೇಕ್ ಶೋರ್ ದ್ಯಾಟ್ ಯುವರ್ ಫೀಟ್ ಟಚ್ ದ ಫ್ಲೋರ್ ಆರ್ ಇಫ್ ದ್ಯಾಟ್ಸ್ ನಾಟ್ ಪಾಸಿಬಲ್ ಯೂಸ್ ಫುಟ್ ರೆಸ್ಟ್. ಕೆಲವೊಂದು ಬಾರಿ ನಮಗೆ ಪಾದಗಳು ನೆಲಕ್ಕೆ ತಾಗದೇ ಇರುವಂತಹ ಚಾನ್ಸಸ್ ಇದ್ದಾಗ ಫುಟ್ ರೆಸ್ಟ್ಗಳನ್ನು ಬಳಸುವಂಥದ್ದು, ಅಥವಾ ಫೀಟ್ ಟಚ್ ದ ಫ್ಲೋರ್, ನಮಗೆ ಯಾವಾಗಲೂ ನೆಲಕ್ಕೆ ತಾಗುವಂಥ ರೀತಿಯಲ್ಲಿ ನಮ್ಮ ಪಾದಗಳನ್ನು ಇರಿಸಿ ಕೂತ್ಕೊಳ್ಳುವಂಥ ಸ್ಥಿತಿಯನ್ನು ನಾವು ರೂಢಿಗೊಳಿಸಬೇಕು. ಆ್ಯಂಡ್ ನೆಕ್ಸ್ಟ್ ಒನ್, ಇಲ್ಲಿ ತೋರಿಸಿದ ಹಾಗೆ ಈ ಪಿಕ್ಚರಲ್ಲಿ ಪ್ರೆಸೆಂಟೇಷನ್ಸಲ್ಲಿ ನಿಮಗೆ ಗೊತ್ತಾಗಿದೆ ಯಾವ ರೀತಿ ಕೂತ್ಕೊಳ್ಬೇಕು. ಹಿಂದೆ ಚೇರಿಗೆ ನಮಗೆ ಬೆನ್ನಿಗೆ ತಾಗಿರಬೇಕು, ನಮ್ಮ ಶೋಲ್ಡರ್ ನೇರವಾಗಿ ಇರಬೇಕು. ಹಾಗೆಯೇ ನಮ್ಮ ಪಾದಗಳು ಏನಾಗಿರಬೇಕು, ನೆಲಕ್ಕೆ ತಾಗುವಂತಹ ರೀತಿಯಲ್ಲಿ ಇರಬೇಕು. ಕೆಲವೊಂದು ಬಾರಿ ನಿಮಗೆ ಅದಕ್ಕೋಸ್ಕರ ಈ ರೀತಿ ಚೇರ್ಸ್ಗಳನ್ನು ಬಳಸಲಾಗ್ತದೆ. ಯಾವುದೇ ರೀತಿಯಿಂದ ನಮಗೆ ಕುಳಿತುಕೊಳ್ಳುವಂತಹ ಸ್ಥಿತಿಯಲ್ಲಿ ತೊಂದರೆಗಳಾಗದೇ ಇರುವಂಥದ್ದು, ಹಾರ್ಡ್ ಸರ್ಫೇಸನ್ನು ಯೂಸ್ ಮಾಡದೇ ಇರುವಂಥದ್ದು.
ಈ ರೀತಿ ಕುಳಿತುಕೊಳ್ಳುವಂತಹ ಸ್ಥಿತಿಯಾಗಿರ್ತದೆ. ಈ ರೀತಿ ಕೂತ್ಕೊಳ್ಳೋದ್ರಿಂದ ನಿಮಗೆ ಏನಾಗುತ್ತೆ ಅಂತಂದರೆ ಯಾವುದೇ ನಮಗೆ ಆರೋಗ್ಯದ ಮೇಲೆ ಪರಿಣಾಮ ಬೀರುವಂಥ ಅಂಶಗಳು ನಮಗೆ ಎದುರಾಗುವುದಿಲ್ಲ. ಫಸ್ಟ್ ಒನ್, ರಿಲ್ಯಾಕ್ಸ್ ಯುವರ್ ಶೋಲ್ಡರ್ಸ್. Relax your shoulders. They should not be rounded or pulled backwards. ರಿಲ್ಯಾಕ್ಸ್ ಆಗಿ ಕೂತ್ಕೊಳ್ಬೇಕು. ಯಾವುದೇ ರೀತಿಯಿಂದ ಒತ್ತಡ ಇಲ್ಲದೇನೆ ನಮ್ಮ ಎರಡೂ ಭುಜಗಳು ನೇರವಾಗಿ ಚೇರಿಗೆ ತಾಗುವ ರೀತಿಯಲ್ಲಿ, ಅತಿಯಾಗಿ ಮುಂದುಗಡೆಯಲ್ಲ, ಚೇರಿಗೆ ತಾಗುವಂಥ ರೀತಿಯಲ್ಲಿ ಸಮ ರೀತಿಯಲ್ಲಿ ಕೂತ್ಕೊಳ್ಳುವಂತಹ ಸ್ಥಿತಿ. ಮತ್ತು ನಿಮ್ಮ ಭುಜವನ್ನು ಯಾವಾಗಲೂ ವಿಶ್ರಾಂತಿ ಸ್ಥಿತಿಯಲ್ಲಿ ಇರಬೇಕು. ಅದು ರೆಸ್ಟಲ್ಲಿದ್ದಾಗ ಮಾತ್ರ ನಮಗೆ ಯಾವುದೇ ರೀತಿಯಿಂದ ಹೆಚ್ಚು ಸಮಯದವರೆಗೂ ಕೆಲಸವನ್ನು ಮಾಡಲಿಕ್ಕೆ ಸಹಕಾರಿಯಾಗುತ್ತೆ. ಅದಕ್ಕೋಸ್ಕರ ನಮ್ಮ ಶೋಲ್ಡರ್ಸ್ ಯಾವಾಗಲೂ ರಿಲ್ಯಾಕ್ಸ್ ಪೊಸಿಷನ್ಸಲ್ಲಿ ಇರಬೇಕು ಅನ್ನುವಂಥದ್ದು. ಇನ್ನು ನೆಕ್ಸ್ಟ್, ಕೀಪ್ ಯುವರ್ ಎಲ್ಬೋಸ್ ಇನ್ ಕ್ಲೋಸ್ ಟು ಯುವರ್ ಬಾಡಿ. ಎಸ್, ದೇ ಶುಡ್ ಬಿ ಬೆಂಟ್ ಬಿಟ್ವೀನ್ 90 and 120 degrees. ಕೀಪ್ ಯುವರ್ ಎಲ್ಬೋಸ್ ಇನ್ ಕ್ಲೋಸ್ ಟು ಯುವರ್ ಬಾಡಿ. ನಿಮ್ಮ ಮೊಣಕೈಯನ್ನು ನಿಮ್ಮ ದೇಹಕ್ಕೆ ಹತ್ತಿರ ಇರಿಸ್ಕೊಂಡು ಅದು ಸುಮಾರು 90ಇಂದ 120 ಡಿಗ್ರಿ ಇರೋ ತನಕ ನಿಮ್ಮ ಕೈಗಳು ನೇರವಾಗಿರಬೇಕು. ಇಲ್ಲಿ ತೋರಿಸಿದ ಹಾಗೆ 90 ಡಿಗ್ರಿ, ಇಲ್ಲಿ ನೇರ ಲಂಬ ರೇಖೆಯನ್ನು ತೋರಿಸಲಾಗಿದೆ. ಈ 90 ಡಿಗ್ರಿಯಲ್ಲಿ ಬರೋ ಥರ ನಮ್ಮ ಕೈಗಳು ನೇರವಾಗಿರಬೇಕು. ಕೀಬೋರ್ಡ್ ಮೇಲೆ ಕೈಗಳು ಇರಿಸಲಾಗಿದೆ. ಇಲ್ಲಿ ಕಂಪ್ಯೂಟರನ್ನು ವರ್ಕನ್ನು ಮಾಡಲಾಗ್ತಾ ಇದೆ. ಈ ಕಂಪ್ಯೂಟರ್ ವರ್ಕ್ ಮಾಡುವಂಥ ಸಂದರ್ಭದಲ್ಲಿ ಅಥವಾ ಇನ್ನಿತರ ಯಾವುದೇ ಕೆಲಸಗಳನ್ನು ಮಾಡುವಂಥ ಸಂದರ್ಭದಲ್ಲಿ ನಿಮ್ಮ ಕೈಗಳು ಲಂಬ ರೇಖೆಯಲ್ಲಿರಬೇಕು ಮತ್ತು ಕಾಲುಗಳು ಕೂಡ ಈ ರೀತಿ ಗ್ರೌಂಡ್ ಫ್ಲೋರಲ್ಲಿ 90 ಡಿಗ್ರಿಯಲ್ಲಿ ಇರಬೇಕು ಅಥವಾ 120 ಡಿಗ್ರಿಯಲ್ಲಿ ಇರೋ ತನಕ ನೀವೇನು ಮಾಡಬೇಕು, ಆ ರೀತಿಯಲ್ಲಿ ಕುಳಿತುಕೊಳ್ಳುವಂತಹ ಸ್ಥಿತಿಯನ್ನು ರೂಢಿಗತ ಮಾಡಿಕೊಳ್ಳಬೇಕು. ಇನ್ ನೆಕ್ಸ್ಟ್ ಒನ್, ಮೇಕ್ ಶೋರ್ that your back is full supported. Use back pillows or the other back support if your chair does not have a back rest that can support your lower back curve. Make sure that your back is fully supported. Yes, ಬೆನ್ನು ಮೂಣೆ ಸರ ಅಥವಾ ಈ ಬೆನ್ನು ಹುರಿ ಅಂತ ನಾವೇನು ಕರಿತೀವಿ, ಬ್ಯಾಕ್ ಬೋನ್, ಇದು ಸರಿಯಾದ ರೀತಿಯಲ್ಲಿ ಸಮ ಪ್ರಮಾಣದಲ್ಲಿ ನಿಮಗೆ ನೀವೇನು ಬ್ಯಾಕ್ ಸೈಡ್ ಚೇರ್ ಇಟ್ಕೊಂಡಿರ್ತೀರಿ ಅಥವಾ ನೀವು ಬೇರೆ ಯಾವುದೇ ಇನ್ನಿತರ ಮಟೀರಿಯಲ್ಸ್ಗಳನ್ನು ಬಳಸಿದಾಗ ಅದಕ್ಕೆ ಸಮಾಂತರವಾಗಿ ಕುಳಿತುಕೊಳ್ಳುವಂತಹ ಸ್ಥಿತಿ ನಮಗೆ ಇರಬೇಕು. ಅಂದಾಗ ಮಾತ್ರ ದೀರ್ಘಾವಧಿಯ ಕಾಲ ಹೆಚ್ಚು ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಮತ್ತು ಯಾವುದೇ ರೀತಿಯಿಂದ ಸ್ಟ್ರೇನ್ ಬೇಗನೆ ಆಗದೆ ಇರೋ ಥರ ನಾವು ನೋಡಿಕೊಳ್ಬೋದು. ನಮ್ಮ ಒಂದು ಬ್ಯಾಕ್ ಪೇನ್, ಇಂಥ ಹಲವಾರು ಕಾಯಿಲೆಗಳು ನಮಗೆ ಬರದೇ ಇರೋ ಥರ, ಕುತ್ತಿಗೆ ನೋವು ಆಗಿರ್ಬೋದು, ಬ್ಯಾಕ್ ಪೇನ್ ಆಗಿರ್ಬೋದು, ಶೋಲ್ಡರ್ ಪೇನ್ ಆಗಿರ್ಬೋದು, ಅಥವಾ ಆರ್ಮ್ಸ್ ಸ್ಟ್ರೆಂತ್ ಕಡಿಮೆ ಆಗುವಂಥ ಸ್ಥಿತಿ ಆಗಿರ್ಬೋದು, ಇಂಥ ತೊಂದರೆಗಳನ್ನು ನಾವು ನಿಭಾಯಿಸಲಿಕ್ಕೆ ಸಹಾಯಕಾರಿ ಆಗುತ್ತೆ. ಅದಕ್ಕೋಸ್ಕರ ನಾವು ಆದಷ್ಟು ನೇರವಾಗಿ ಕೂತ್ಕೊಳ್ಳುವಂತಹ ಕ್ರಿಯೆ ಇರಬೇಕು. ಮತ್ತು ನೀವು ಮಾಡ್ತಕ್ಕಂತಹ ಕಂಪ್ಯೂಟರ್ಸ್ ವರ್ಕ್, ಬೇರೆ ಇನ್ನಿತರ ಯಾವುದೇ ವರ್ಕ್, ಅದಕ್ಕೆ ಕಣ್ಣಿಗೆ ತೊಂದರೆ ಆಗದೇ ಇರೋ ಥರ ಡಿಸ್ಟೆನ್ಸಲ್ಲಿ ನಾವು ಇಟ್ಟುಕೊಂಡು ಈ ಒಂದು ಲಂಬ ರೇಖೆ ಮೇಲೆ ಲಂಬ ರೇಖೆ ಬರೋ ಥರ ನೀವೇನು ಮಾಡಬೇಕು, ನೇರವಾಗಿ ಕೂತ್ಕೊಳ್ಳುವಂತಹ ಸ್ಥಿತಿಯನ್ನು ರೂಢಿಸ್ಕೊಳ್ಬೇಕು ಅನ್ನೋದು. ಇನ್ನು ಮೇಕ್ ಶೋರ್ ದ್ಯಾಟ್ ಯುವರ್ ಥೈಸ್ ಆ್ಯಂಡ್ ಹಿಪ್ಸ್ ಆರ್ ಸಪೋರ್ಟೆಡ್. ಯು ಶುಡ್ ಹ್ಯಾವ್ ಅ ವೆಲ್ ಪ್ಯಾಡೆಡ್ seat and your thighs and hips should be parallel to the floor. Yes. Yes. ನಿಮ್ಮ ಒಂದು ಬೆನ್ನನ್ನು ಸಂಪೂರ್ಣವಾಗಿ ಸರಿಯಾದ ರೀತಿಯಲ್ಲಿ ಕುಳಿತುಕೊಂಡಿದ್ದೀವಿ ಇಲ್ಲೋ ಅನ್ನುವಂಥ ಅದನ್ನು ನಾವು ಸರಿಯಾಗಿ ಚೆಕ್ ಮಾಡಿಕೊಂಡು ಕೂತ್ಕೊಳ್ಬೇಕು. ಇಲ್ಲಿ PPTಯಲ್ಲಿ ತೋರಿಸಿದ ಹಾಗೆ ಈ ರೀತಿ ಬಾಗಿ ಕೂಡೋದ್ರಿಂದ ಇದು ರಾಂಗ್ ಪೊಸಿಷನ್ ಅಂತ ಕರಿತೀವಿ. ಇದರಿಂದ ನಮ್ಮ ಬೆನ್ನು ಬಣಿ ಸರಕ್ಕೆ ಬಹಳಷ್ಟು ಆಯಾಸ ಆಗಿ ಬೇಗನೆ ಸ್ಟ್ರೇನ್ ಆಗುವಂಥ ಚಾನ್ಸಸ್ ಇರುತ್ತೆ. ಹಲವಾರು ಡಿಸೀಸ್ಗಳಿಗೆ ಒಳಗಾಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಅದಕ್ಕೋಸ್ಕರ ಬೇಗನೆ ನಿಮಗೆ ಗೂನು ಬೆನ್ನು, ಬ್ಯಾಕ್ ಬೋನ್ ಪ್ರಾಬ್ಲಮ್ ಫೇಸ್ ಮಾಡುವಂಥ ಸಿಚುವೇಶನ್ಸ್ಗಳು ಕೂಡ ಎದುರಾಗ್ಬೋದು. ಅದಕ್ಕೋಸ್ಕರ ಹಿಪ್ ಪ್ರಾಬ್ಲಮ್ಸ್, ಜಾಯಿಂಟ್ಸ್ ಪ್ರಾಬ್ಲಮ್ಸ್, ನರ್ವಸ್ ಸಿಸ್ಟಮ್ ಪ್ರಾಬ್ಲಮ್ಸ್ ಆಗುವಂಥ ಅವಕಾಶ ಇರುತ್ತೆ. ಅದಕ್ಕೋಸ್ಕರ ಆದಷ್ಟು ನಾವು ಈ ರೀತಿ ಕೂತ್ಕೊಳ್ಳುವಂಥದ್ದು, ನೇರವಾಗಿ ಕೂತ್ಕೊಳ್ಳುವಂಥ ರೀತಿಯನ್ನು ನಾವು ರೂಢಿಗತ ಮಾಡಿಕೊಳ್ಬೇಕು. ಆಮೇಲೆ ನಮ್ಮ ಒಂದು ಫ್ಲೋರ್ಗೆ, ಅಂದರೆ ನೀವು ಕುಳಿತುಕೊಳ್ಳುವಂತಹ ಸ್ಥಿತಿಯಲ್ಲಿ ಸರಿಯಾದ ಲ್ಯಾಂಡಿಗೆ, ಸರಿಯಾಗಿ ಭೂಮಿಗೆ ಎರಡೂ ಕಾಲುಗಳು ತಾಗಿರೋ ಹಾಗೆ ಯಾವುದೇ ರೀತಿಯಿಂದ ಕ್ರಾಸ್ ಮಾಡ್ದೇ
ಪಾದಗಳು ಸಂಪೂರ್ಣವಾಗಿ ನೆಲಕ್ಕೆ ತಾಗಿರುವಂತಹ ರೀತಿಯಲ್ಲಿ ಕುಳಿತುಕೊಳ್ಳುವುದರಿಂದ ನಮಗೆ ಅತ್ಯಂತ ಬಹಳ ಒಂದು ಹೊತ್ತಿನವರೆಗೂ ನಾವು ಕೆಲಸವನ್ನು ಮಾಡಿಕೊಳ್ಳಿಕ್ಕೆ ಸಹಕಾರಿಯಾಗುತ್ತೆ. ಇದು ಯಾವ ರೀತಿ ನಾವು ನಮ್ಮ ಒಂದು ಸಿಟ್ಟಿಂಗ್ ಪೊಸಿಷನ್ನ ಇಂಪ್ರೂವ್ಮೆಂಟ್ ಮಾಡಿಕೊಳ್ಳಿಕ್ಕೆ ಸಹಕಾರಿಯಾದಂಥ ಒಂದು ಅಂಶ. ಇದನ್ನು ಬ್ಯಾಡ್ ಪೋಶ್ಚರ್ ಅಂತ ಕರಿತೀವಿ, ಇದನ್ನು ಗುಡ್ ಪೋಶ್ಚರ್ ಅಂತ ಕೂಡ ನಾವು ಕರಿತೀವಿ. ನೆಕ್ಸ್ಟ್ ಒನ್, ಗುಡ್ ಆ್ಯಂಡ್ ಬ್ಯಾಡ್ ಪೋಶ್ಚರ್. ಇದು ಕುಳಿತುಕೊಳ್ಳುವಂತಹ ಸ್ಥಿತಿಯಲ್ಲಿ ಕೂಡ ಬ್ಯಾಕ್ ಸೈಡಲ್ಲಿ ನಾವು ಕೆಲವೊಂದು ಯಾವುದಾದ್ರೂ ಪ್ಯಾಡ್ಸ್ಗಳನ್ನು ಅಥವಾ ನೀವು ದಿಂಬುಗಳನ್ನು ಬಳಸುವುದಾದರೆ ಸರಿಯಾದ ರೀತಿಯಲ್ಲಿ ಈ ರೀತಿ ಕೂತ್ಕೊಳ್ಳೋದ್ರಿಂದ ಯಾವುದೇ ತೊಂದರೆಗಳು ಆಗೋದಿಲ್ಲ. ಇದಕ್ಕೆ ಗುಡ್ ಪೋಶ್ಚರ್ ಅಂತ ಕರಿತೀವಿ. ಈ ರೀತಿ ಮುಂದೆ ಬಾಗಿ ಕೂತ್ಕೊಳ್ಳೋದ್ರಿಂದ ಹೆಚ್ಚು ಕಾಲ ನಮಗೆ ಕೂತ್ಕೊಳ್ಳಿಕ್ಕೆ ಸಾಧ್ಯ ಆಗದೇ ಇರ್ಬೋದು. ಅದಕ್ಕೋಸ್ಕರ ಇದನ್ನು ನಾವು ಬ್ಯಾಡ್ ಪೋಶ್ಚರ್ ಅಂತ ಕೂಡ ಕರಿತೀವಿ. ನೆಕ್ಸ್ಟ್ ಒನ್, ಹೌ ಕ್ಯಾನ್ ಐ ಇಂಪ್ರೂವ್ ಮೈ ಪೋಶ್ಚರ್ ಸ್ಟ್ಯಾಂಡಿಂಗ್ ಪೊಸಿಷನಲ್ಲಿ. ಸ್ಟ್ಯಾಂಡಿಂಗ್ ಪೊಸಿಷನಲ್ಲಿ ಯಾವ ರೀತಿ ನಮ್ಮ ನಿಲುವನ್ನು ಒಂದು ಅಭಿವೃದ್ಧಿಗೊಳಿಸ್ಕೊಳ್ಬೋದು, ಯಾವ ರೀತಿ ದೀರ್ಘಾವಧಿಯ ಕಾಲ ನಾವು ನಿಲ್ಲಕ್ಕೆ ಚಾನ್ಸಸ್ ಇದೆ ಅಂತಂದರೆ, ಫಸ್ಟ್ ಒನ್, ಸ್ಟ್ಯಾಂಡ್ ಅಪ್ ಸ್ಟ್ರೇಟ್ ಆ್ಯಂಡ್ ಟಾಲ್. ಅಂದರೆ ಎತ್ತರವಾಗಿ ನೇರವಾಗಿ ನಿಲ್ಲೋದ್ರಿಂದ ನಾವು ದೀರ್ಘಾವಧಿಯ ಕಾಲ ನಾವು ನಿಂತುಕೊಳ್ಬೋದು. ಅಂದರೆ ಸರಿಯಾಗಿ ಸಮಸ್ಥಿತಿಯಲ್ಲಿ ಈ ರೀತಿ ತೋರಿಸಿದ ಹಾಗೆ ಇಲ್ಲಿ ಯಾವ ರೀತಿ ಒಂದೇ ನೇರವಾದಂಥ ಗೆರೆಗೆ ತಾಗಿದ ಹಾಗೆ ನಿಲ್ಲುವಂತಹ ಕ್ರಿಯೆ. ಈ ರೀತಿ ನಿಂತುಕೊಳ್ಳೋದ್ರಿಂದ ನಮಗೆ ದೀರ್ಘಾವಧಿಯ ಕಾಲ ಹೆಚ್ಚಿನ ಒಂದು ಕೆಲಸ ಮಾಡಲಿಕ್ಕೆ ಬಹಳ ಸೂಕ್ತಕಾರಿಯಾದಂಥ ಅಂಶ. ಇದೇ ರೀತಿ ನಾವು ರೂಢಿಗತ ಮಾಡ್ಕೊಳ್ಳೋದು ಬಹಳ ಈ ಒಂದು ಸ್ಟ್ಯಾಂಡಿಂಗ್ ಪೊಸಿಷನ್ನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಸಹಕಾರಿಯಾದಂಥ ಅಂಶವಾಗಿದೆ. ನೆಕ್ಸ್ಟ್ ಒನ್, ಕೀಪ್ ಯುವರ್ ಶೋಲ್ಡರ್ಸ್ ಬ್ಯಾಕ್ ಅಂತ. ಕೀಪ್ ಯುವರ್ ಶೋಲ್ಡರ್ಸ್ ಬ್ಯಾಕ್ ಅಂದರೆ ನಮ್ಮ ಭುಜಗಳನ್ನು ಯಾವುದೇ ಕಾರಣಕ್ಕೂ ಮುಂದೆ ಚಾಚದೇನೆ ಅದನ್ನು ಸಮ ಪ್ರಮಾಣದಲ್ಲಿ ಇಟ್ಟುಕೊಂಡು ನಾವು ನಿಲ್ಲುವಂತಹ ಕ್ರಿಯೆಯನ್ನು ರೂಢಿಗತಗೊಳಿಸಬೇಕು. ಆದ್ದರಿಂದ ನಿಮ್ಮ ಭುಜವನ್ನು ಹಿಂದಕ್ಕೆ ಆಗಲಿ ಮುಂದಕ್ಕೆ ಭಾಗಿಸುವಂತಹ ಕ್ರಿಯೆಯನ್ನು ಮಾಡಬಾರ್ದು. ಸಮಸ್ಥಿತಿಯಲ್ಲಿ ಇರಿಸಿಕೊಂಡಿರುವಂಥ ಸ್ಥಿತಿಯನ್ನು ನಾವು ರೂಢಿಸಿಗೊಳಿಸಬೇಕು. ನೆಕ್ಸ್ಟ್ ಒನ್, ಪುಲ್ ಯುವರ್ ಸ್ಟಮಕ್ ಇನ್. ಅಂದರೆ ನಿಮ್ಮ ಒಂದು ಹೊಟ್ಟೆ ಭಾಗವನ್ನು ಒಳಗಡೆ ತೆಗೆದುಕೊಂಡಿರುವುದು. ಅಂದರೆ ಹೊಟ್ಟೆ ಭಾಗವನ್ನು ಒಳಗಡೆ ತೆಗೆದುಕೊಳ್ಳುವಂಥ ಅಂದರೆ ಸಮಸ್ಥಿತಿಯಲ್ಲಿ ಇರುವಂತಹ ಕ್ರಿಯೆಯನ್ನು ಸಮತಟ್ಟಾಗಿ ಒಂದು ರೇಖೆಯ ಇರೋ ಥರ ಒಂದು ಲೈನನ್ನು ನಾವು ಎಳೆದಾಗ ಸ್ಟ್ರೇಟ್ ಆದಂತಹ ಲೈನು ಯಾವ ರೀತಿ ಕಾಣಿಸುತ್ತೋ ಅದೇ ರೀತಿ ನಮ್ಮ ಬಾಡಿ ಪೋಶ್ಚರು ಕೂಡ ಅಷ್ಟೇ ನೇರವಾಗಿ ಕಾಣಿಸ್ತಕ್ಕಂಥ ಸ್ಥಿತಿಯನ್ನು ನಾವು ರೂಢಿಗತ ಮಾಡಿಕೊಳ್ಬೇಕು. ಪುಟ್ ಯುವರ್ ವೇಟ್ ಮೋಸ್ಟ್ಲಿ ಆನ್ ದ ಬಾಲ್ಸ್ ಆಫ್ ಯುವರ್ ಫೀಟ್. ಅಂದರೆ ನಿಮ್ಮ ತೋಳುಗಳು ನಿಮ್ಮ ಒಂದು ಬದಿಗಳಲ್ಲಿ ನಿಮ್ಮ ತೂಕವನ್ನು ಹೆಚ್ಚಾಗಿ ನಿಮ್ಮ ಪಾದಗಳ ಮೇಲೆ ಬೀಳೋದ್ರಿಂದ ನಮ್ಮ ಓವರಾಲ್ ಬಾಡಿ ವೇಟು ನಮ್ಮ ಹೆಚ್ಚಿನ ಒಂದು ಎಲ್ಲವೂ ವೇಟು ಬಾಡಿ ಪಾದಗಳ ಅಂದರೆ ಆ್ಯಂಕಲ್ ಮೇಲೆ ಬೀಳೋದ್ರಿಂದ ಆದಷ್ಟು ನಾವು ಆ್ಯಂಕಲ್ಗಳು ಬಹಳಷ್ಟು ಸ್ಟ್ರಾಂಗ್ ಆಗಿ ಇಟ್ಕೊಳ್ಬೇಕು. ಎರಡೂ ಕಾಲುಗಳ ಮೇಲೆ ಸಮಭಾರ ಹಾಕಿ ನಿಲ್ಲುವಂಥ ರೂಢಿಯನ್ನು ಮಾಡಿಕೊಂಡಿದ್ದೇ ಆದರೆ ನಮಗೆ ಹೆಚ್ಚು ಕಾಲ ದೀರ್ಘಾವಧಿಯ ಕಾಲ ನಿಲ್ಲುವಂಥ ಒಂದು ಸ್ಟೆಮಿನಾ ದೇಹಕ್ಕೆ ಸಿಗುತ್ತೆ. ಕೆಲವೊಬ್ಬರು ಒಂದೇ ಕಾಲ ಮೇಲೆ ನಿಲ್ಲುವಂತಹ ರೂಢಿ ಮಾಡಿಕೊಂಡಿದ್ದೇ ಆದರೆ ಬಹಳಷ್ಟು ಕಾಯಿಲೆಗಳಿಗೆ ಡಿಸೀಸಸ್ಗಳಿಗೆ ಒಳಗಾಗುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಾವು ಆದಷ್ಟು ಎರಡೂ ಕಾಲುಗಳ ಮೇಲೆ ಸಮ ರೀತಿಯಲ್ಲಿ ಬಾಡಿ ವೇಟನ್ನು ಬೀಳೋ ರೀತಿಯಲ್ಲಿ ನಾವು ನಿಲ್ಲುವಂತಹ ಕ್ರಿಯೆಯನ್ನು ರೂಢಿಗತ ಮಾಡಿಕೊಳ್ಳೋದು ಬಹಳ ಸೂಕ್ತ. ನಮ್ಮ ಒಂದು ಸ್ಟ್ಯಾಂಡಿಂಗ್ ಪೊಸಿಷನ್ನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಬಹಳ ಸೂಕ್ತವಾದಂಥ ಅಂಶ ಅಂತ ಹೇಳ್ಬೋದು. ನೆಕ್ಸ್ಟು ಭುಜವನ್ನು ನಾವು ಯಾವ ರೀತಿ ನಮ್ಮ ಶೋಲ್ಡರ್ ಎಷ್ಟು ವಿಡ್ತಿದೆ ಅಷ್ಟೇ ವಿಡ್ತಲ್ಲಿ ನಮ್ಮ ಎರಡೂ ಕಾಲುಗಳನ್ನು ಭೂಮಿಗೆ ತಾಗೋ ರೀತಿಯಲ್ಲಿ ಭೂಮಿಯ ಮೇಲೆ ಅಗಲವಾಗಿ ಇಟ್ಟುಕೊಂಡು ನಾವು ನಿಲ್ಲುವಂತಹ ಕ್ರಿಯೆಯನ್ನು ರೂಢಿಗತ ಮಾಡಿಕೊಳ್ಬೇಕು. ನೆಕ್ಸ್ಟ್ ಒನ್, ಹೌ ಕ್ಯಾನ್ ಇಂಪ್ರೂವ್ ವೈಲ್ ಸ್ಲೀಪಿಂಗ್. ಮಲಗುವಂತಹ ಕ್ರಿಯೆಯಲ್ಲಿ ಕೂಡ ಕೆಲವೊಂದು ಪೋಶ್ಚರ್ ಬಗ್ಗೆ ತಿಳಿದುಕೊಳ್ಳಬೇಕು. ಮಲಗುವಂಥ ಕ್ರಿಯೆ ಎಷ್ಟೋ ಜನ ಮಲಗುವಂತಹ ಕ್ರಿಯೆಯಲ್ಲಿ ಕೂಡ ಸರಿಯಾದ ರೀತಿಯಲ್ಲಿ ಮಲಗೋದಿಲ್ಲ. ಸರಿಯಾದ ರೀತಿಯಂಥ ಏಳುವ ಕ್ರಿಯೆಯಂತೂ ಸರಿಯಾಗಿ ನಾವು ರೂಢಿಯನ್ನು ಮಾಡ್ಕೊಂಡಿರೋದಿಲ್ಲ. ಇದರಿಂದ ಏನಾಗುತ್ತೆ ಅಂತಂದರೆ ಆರೋಗ್ಯದ ಮೇಲೆ ಬಹಳಷ್ಟು ಪರಿಣಾಮ ಬೀರಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ವೈಲ್ ಸ್ಲೀಪಿಂಗ್ ವಿ ಶುಡ್ ನಾಟ್ ಲೈ ಡೌನ್ ಆನ್ ಥಿಕ್ mattress or pillows. We should lie down straight on a hard bed so that spinal column touches.
the ground completely. By this we can avoid problems of the spine. ಈ ಸ್ಪೆನಲ್ ಕಾರ್ಡಲ್ಲಿರ್ತಕ್ಕಂಥ ಬೆನ್ನು ಮೂಳೆ ಸರದಲ್ಲಿ ಬರ್ತಕ್ಕಂಥ ಜಾಯಿಂಟ್ಸ್ ಪೇನ್ ಆಗಿರ್ಬೋದು, ಕೆಲವೊಂದು ಜಾಯಿಂಟ್ಸ್ಗಳು ಸರಿಯಾದ ರೀತಿಯಲ್ಲಿ ಹೊಂದಾಣಿಕೆ ಆಗದೇ ಇರುವಂತಹ ಸಿಚುವೇಶನ್ಸಲ್ಲಿ ಬಹಳಷ್ಟು ನಮಗೆ ಪ್ರಾಬ್ಲಮ್ಸ್ಗಳು ಫೇಸ್ ಮಾಡುವಂಥದ್ದು ಆಗುತ್ತೆ. ನಾವು ಮಲಗುವಂತಹ ಅಂದರೆ ನಮಗೆ ಸುಪೈನ್ ಪೊಸಿಷನಲ್ಲಿ ಮಲಗಬೇಕು. ಈ ಸುಪೈನ್ ಪೊಸಿಷನಲ್ಲಿ ಅಂಗಾತವಾಗಿ ಮಲಗುವಂತಹ ಕ್ರಿಯೆ ಅಂತ ಕರಿತೀವಿ ನಾವು. ಈ ಅಂಗಾತವಾದಂತಹ ಮಲಗುವಂತಹ ಕ್ರಿಯೆಯಲ್ಲಿ ಬಹಳಷ್ಟು ಜನ ಎತ್ತರವಾದಂತಹ ಪಿಲ್ಲೋಸ್ಗಳನ್ನು ಇಟ್ಟುಕೊಂಡು ಮಲಗುವಂತಹ ರೀತಿಯಲ್ಲಿ ರೂಢಿಯನ್ನು ಮಾಡಿಕೊಂಡಿರ್ತಾರೆ. ಅಂಥದ್ದನ್ನು ನಾವು ಬ್ಯಾಡ್ ಪೋಶ್ಚರ್ ಅಂತ ಹೇಳಿ ಕರಿತೀವಿ. ಏಕೆಂತಂದರೆ ಬೆನ್ನು ಮೂಳೆ ಕುತ್ತಿಗೆ ಭಾಗದಲ್ಲಿ ಬರ್ತಕ್ಕಂಥ ಈ ನರ್ವಸ್ ಸಿಸ್ಟಮ್ ಸರಿಯಾಗಿ ಬ್ಲಡ್ ಸರ್ಕ್ಯುಲೇಷನ್ಸ್ ಆಗಲ್ಲ. ಅದರಿಂದ ನಮಗೇನಾಗುತ್ತೆ ಅಂದರೆ ಅಲ್ಲಿ ಬ್ಯಾಕಲ್ಲಿ ಬರ್ತಕ್ಕಂಥ ನರ್ವಸ್ ಸಿಸ್ಟಮು ಅದರ ಒಂದು ಶಕ್ತಿಯನ್ನು ಬೇಗನೆ ಕಳೆದುಕೊಳ್ಳುವಂಥ ಚಾನ್ಸಸ್ ಜಾಸ್ತಿ ಆಗಿರುತ್ತೆ. ಅದಕ್ಕೋಸ್ಕರ ನಾವು ಆದಷ್ಟು ಮಲಗುವಂತಹ ಕ್ರಿಯೆಯಲ್ಲಿ ಎತ್ತರವಾದಂತಹ ದಿಂಬುಗಳನ್ನು ಬಳಸದೇ ಇರುವಂಥದ್ದು, ಈ ರೀತಿ ಸಮತಟ್ಟಾದಂತಹ ಭೂಮಿಯ ಮೇಲೆ ಸಮತಟ್ಟಾದಂತಹ ನಿಮ್ಮ ಏನು ಕಾರ್ಪೆಟ್ ಮೇಲೆ ಮಲಗೋದ್ರಿಂದ ನಮಗೆ ಯಾವುದೇ ರೀತಿಯಿಂದ ತೊಂದರೆಗಳು ಆಗೋದಿಲ್ಲ. ಆದ್ದರಿಂದ ಇದನ್ನು ನಾವು ರೈಟ್ ಪೋಶ್ಚರ್ ಅಂತ ಕರಿತೀವಿ. ಇದನ್ನು ರಾಂಗ್ ಪೋಶ್ಚರ್ ಅಂತ ಕೂಡ ನಾವು ಇಲ್ಲಿ PPTಯಲ್ಲಿ ತೋರಿಸಿದ ಹಾಗೆ ಇದನ್ನು ರಾಂಗ್ ಪೋಶ್ಚರ್ ಅಂತ ಕರಿತೀವಿ, ಇದನ್ನು ರೈಟ್ ಪೋಶ್ಚರ್ ಅಂತ ಕರಿತೀವಿ. ಅದಕ್ಕೋಸ್ಕರ ನಾವು ಆನ್ ಥಿಕ್ ಮ್ಯಾಟ್ರೆಸ್, ಆಮೇಲೆ ನಮಗೆ ಸರಿಯಾದಂಥ ಹಾರ್ಡ್ ಇರ್ತಕ್ಕಂಥ ಎತ್ತರ ಬಹಳಷ್ಟು ದಪ್ಪವಾಗಿರ್ತಕ್ಕಂಥ ಅಥವಾ ಯಾವುದೋ ಒಂದು ಮಟೀರಿಯಲ್ನ ತಲೆ ಕೆಳಗಡೆ ಇಟ್ಟುಕೊಂಡು ಹೈಟಾಗಿ ಮಲಗೋದ್ರಿಂದ ನಮಗೆ ಸರಿಯಾದಂಥ ಪ್ರಾಬ್ಲಮ್ಸ್ಗಳು ಬಹಳಷ್ಟು ಆಗುತ್ತೆ. ಅದಕ್ಕೋಸ್ಕರ ಸಮತಟ್ಟಾದ ರೀತಿಯಲ್ಲಿ ಮಲಗೋದ್ರಿಂದ ನಮಗೆ ಯಾವುದೇ ರೀತಿ ಕುತ್ತಿಗೆ ಪ್ರಾಬ್ಲಮ್ ಆಗೋದಿಲ್ಲ. ಆಮೇಲೆ ಶೋಲ್ಡರ್ ಪ್ರಾಬ್ಲಮ್ಸ್ಗಳು ಬರುವಂಥ ಚಾನ್ಸಸ್ ಇರೋದಿಲ್ಲ. ಆದಷ್ಟು ಇವೆಲ್ಲವೂ ಸಮಸ್ಯೆಗಳನ್ನು, ಇವೆಲ್ಲ ಕಾಯಿಲೆಗಳಿಂದ ನಾವು ಮುಕ್ತರಾಗಿರಬೇಕಾದ್ರೆ ಸರಿಯಾದ ರೀತಿಯಲ್ಲಿ ಮಲಗುವಂಥ ಸ್ಥಿತಿಯಲ್ಲೂ ಕೂಡ ಸರಿಯಾದ ರೀತಿಯಲ್ಲಿ ನಾವು ಮಲಗುವಂಥ ಕ್ರಿಯೆಯನ್ನು ರೂಢಿಗತ ಮಾಡಿಕೊಳ್ಬೇಕು. ಕೆಲವೊಂದು ಬಾರಿ ಇವೆಲ್ಲವೂ ನರ್ವಸ್ ಸಿಸ್ಟಮ್, ಆಮೇಲೆ ನೆಕ್ಸ್ಟ್ ಒನ್ ಕೀಪ್ ಯುವರ್ ಹೆಡ್ ಲೆವೆಲ್. ಆ್ಯಂಡ್ ನೆಕ್ಸ್ಟು ಹೆಡ್ ಲೆವೆಲ್ ನಮಗೆ ಸರಿಯಾದ ರೀತಿಯಲ್ಲಿ ಸಮತಟ್ಟಾದಂಥ ರೀತಿಯಲ್ಲಿ ಮಲಗುವಂತಹ ಕ್ರಿಯೆಯನ್ನು ರೂಢಿ ಮಾಡಿಕೊಳ್ಳಿ. ಲೆಟ್ ಯುವರ್ ಆರ್ಮ್ಸ್ ಹ್ಯಾಂಗ್ ಡೌನ್ ನ್ಯಾಚುರಲಿ ಆ್ಯಟ್ ಯುವರ್ ಸೈಡ್ಸ್. ಕೆಲವೊಂದು ಸಾರಿ ಆರ್ಮ್ಸನ್ನು ಸರಿಯಾಗಿ ಎರಡೂ ಕೈಗಳನ್ನು ನಮ್ಮ ಎರಡೂ ಶೋಲ್ಡರ್ ಒಂದು ನೇರವಾಗಿ ನಾವು ಕೈಗಳನ್ನು ಇಟ್ಟುಕೊಂಡು ಮಲಗುವಂತಹ ಕ್ರಿಯೆಯನ್ನು ರೂಢಿ ಮಾಡಿಕೊಳ್ಬೇಕು. ಇದರಿಂದ ನಮಗೆ ಶೋಲ್ಡರ್ ಪೇನ್ ಕೂಡ ಕಡಿಮೆ ಬರುವಂಥ ಚಾನ್ಸಸ್ ಇರುತ್ತೆ. ಇನ್ನು ನೆಕ್ಸ್ಟ್ ಕೀಪ್ ಯುವರ್ ಫೀಟ್ ಅಬೌಟ್ ಶೋಲ್ಡರ್ ವಿಡ್ತ್ ಅಪಾರ್ಟ್. ಶೋಲ್ಡರ್ ನಮ್ಮ ಶೋಲ್ಡರ್ ಎಷ್ಟು ವಿಡ್ತಲ್ಲಿದೆ ಅದರ ಒಂದು ನೇರವಾಗಿ ನಮ್ಮ ಎರಡೂ ಕೈಗಳನ್ನು ಎರಡೂ ಕಾಲುಗಳನ್ನು ಅಷ್ಟು ಅಗಲ ಮಾಡಿ ಮಲಗುವಂತಹ ಕ್ರಿಯೆಯನ್ನು ರೂಢಿಗತ ಮಾಡಿಸ್ಕೊಳ್ಬೇಕು. ಅಂದಾಗ ಯಾವುದೇ ರೀತಿಯಿಂದ ನಮಗೆ ದೇಹದ ಮೇಲೆ ಆಗ್ತಕ್ಕಂಥ ಡಿಸೀಸಸ್ಗಳನ್ನು ನ್ಯೂನತೆಗಳನ್ನು ನಾವು ಹೋಗಲಾಡಿಸಲಿಕ್ಕೆ ಸಾಧ್ಯ ಇದೆ. ಆದ್ದರಿಂದ ಇವೆಲ್ಲವೂ ಕೂಡ ನಮ್ಮ ಬೆನ್ನು ಮೂಳೆ ಸರದಲ್ಲಿರ್ತಕ್ಕಂಥ ಸ್ಟ್ರೆಂಥನ್ಸ್ ಆಗಿರ್ಬೋದು. ಕೆಲವೊಂದು ಸಾರಿ ನಮಗೆ ಸೆನ್ಸೇಷನ್ ಯಾವುದೇ ರೀತಿಯಿಂದ ಫೀಲ್ ಆಗೋದಿಲ್ಲ. ಕೆಲವೊಂದು ಸಾರಿ ನಾವು ವಿಪರೀತ ಕಾಯಿಲೆಗಳಿಗೆ ಒಳಗಾದಂಥ ಸಿಚುವೇಶನ್ಸಲ್ಲಿ ಯಾವ ರೀತಿ ನಾವು ಸೆನ್ಸೇಷನ್ ಎಬಿಲಿಟಿ ಸರಿಯಾದ ರೀತಿಯಿಂದ ಕೆಲಸಗಳನ್ನು ಮಾಡುವುದಿಲ್ಲ. ಅದರ ಟೇಸ್ಟ್, ಕೆಲವೊಂದು ಪದಾರ್ಥಗಳ ಟೇಸ್ಟ್ ನಮಗೆ ಗೊತ್ತಾಗೋದಿಲ್ಲ, ಅದರದ್ದು ಒಂದು ಪಚನ ಕ್ರಿಯೆ ಸರಿಯಾಗದೇ ಇರುವಂಥದ್ದು. ಈ ರೀತಿ ಹಲವಾರು ಪ್ರಾಬ್ಲಮ್ಸ್ಗಳು ಕೂಡ, ಅದರ ಸ್ಮೆಲ್ ಕೂಡ ನಮಗೆ ಹಿಡಲಿಕ್ಕೆ ತೊಂದರೆ ಆಗ್ತಕ್ಕಂಥದ್ದು. ಇವೆಲ್ಲ ನರ್ವಸ್ ಸಿಸ್ಟಮ್ ಪ್ರಾಬ್ಲಮ್ಸ್ಗಳು ಫೇಸ್ ಮಾಡ್ತಕ್ಕಂಥ ಸಿಚುವೇಶನ್ಸಲ್ಲಿ ಆಗ್ತಕ್ಕಂಥ ಕೆಲವೊಂದು ಅಂಶಗಳು. ಇನ್ನು ನೆಕ್ಸ್ಟ್ ಲಾಸ್ ಆಫ್ ಮೂಮೆಂಟ್, ಸರಿಯಾದ ರೀತಿಯಲ್ಲಿ ನಮಗೆ ಚಲನೆ ಮಾಡಲಿಕ್ಕೆ ಆಗದೇ ಇರುವಂಥದ್ದು. ನಮ್ಮ ಅಸ್ಥಿಪಂಜರದಲ್ಲಿ ಜೋಡಣೆ ವೇರಿಯೇಷನ್ ಆದಾಗ ಅಥವಾ ನರ್ವಸ್ ಸಿಸ್ಟಮ್ ಬಲಹೀನತೆಯಾದಂಥ ಸಿಚುವೇಶನ್ಸಲ್ಲಿ, ಸ್ಟ್ರೆಂತನ್ನು ಕಳ್ಕೊಂಡಂತಹ ಸಿಚುವೇಶನ್ಸಲ್ಲಿ. ಆ್ಯಂಡ್ ನೆಕ್ಸ್ಟು ಉಸಿರಾಟದ ತೊಂದರೆ ಕೂಡ ವಿಪರೀತ ಆಗುತ್ತೆ. ಬ್ರೀತನ್ನು ಸರಿಯಾಗಿ ಹೋಲ್ಡ್ ಮಾಡುವಂಥ ಸಾಮರ್ಥ್ಯ ನಮ್ಮ ದೇಹಕ್ಕೆ ಸಿಕ್ಕಾಗಲ್ಲ. ಆ್ಯಂಡ್ ನೆಕ್ಸ್ಟ್ ಬೇಗನೆ ಸ್ಟ್ರೇನನ್ನು ವೀಕ್ನೆಸ್ ಆಗುವಂಥದ್ದು ಇವೆಲ್ಲವೂ ಕೂಡ. ಆಮೇಲೆ ತಲೆನೋವು, ಪ್ಯಾರಲಿಸಿಸ್ ಅಟ್ಯಾಕ್ ಆಗುವಂಥದ್ದು, ಹಲವಾರು ಕಾಯಿಲೆಗಳಿಗೆ ತುತ್ತಾಗುವಂಥ ಚಾನ್ಸಸ್ಸು ಆಗುತ್ತೆ. ಆದ್ದರಿಂದ ಪ್ರತಿಯೊಬ್ಬರೂ ಕೂಡ ಈ ಒಂದು ಆದರ್ಶ ನಿಲುವು, ಗುಡ್ ಪೋಶ್ಚರ್ ಬಗ್ಗೆ ಎಲ್ಲರೂ ತಿಳಿದುಕೊಳ್ಳುವಂಥದ್ದು ಅತ್ಯಂತ ಅವಶ್ಯಕಾರಿಯಾದಂಥ ಅಂಶ. ಆದ್ದರಿಂದ ಈ ನಮ್ಮ ಒಂದು ಐಡಿಯಲ್ ಪೋಶ್ಚರ್ ಬಗ್ಗೆ ಕಾನ್ಸೆಪ್ಟ್ ನಮಗೆ ಗೊತ್ತಾದಾಗ ಮಾತ್ರ ನಮ್ಮ ದೇಹವನ್ನು ಯಾವ ರೀತಿ ಸುಂದರಗೊಳಿಸ್ಕೊಳ್ಬೇಕು, ಯಾವ ರೀತಿ ದೇಹವನ್ನು ಯಾವ ಒಂದು ಕೆಲಸದಲ್ಲಿ ಯಾವ ರೀತಿ ನಾವು ತೊಡಗಬೇಕು, ಯಾವ ರೀತಿ ಬಾಡಿ ಪೋಶ್ಚರನ್ನು ಇಟ್ಟುಕೊಂಡು ಕೆಲಸವನ್ನು ಮಾಡಬೇಕು ಅನ್ನುವಂಥದ್ದು ಪ್ರತಿಯೊಬ್ಬರು ತಿಳಿದುಕೊಳ್ಳುವಂಥ ಅಂಶ ಆಗಿದೆ. ಆದ್ದರಿಂದ
ಈ ಒಂದು ಗುಡ್ ಪೋಶ್ಚರ್, ಐಡಲ್ ಪೋಶ್ಚರ್ ಬಗ್ಗೆ ಎಲ್ಲರೂ ಅಧ್ಯಯನ ಮಾಡ್ತಕ್ಕಂಥ ಈ ಒಂದು ಟಾಪಿಕ್. ಆದ್ದರಿಂದ ಈ ಒಂದು ಅಂಶದಲ್ಲಿ ಯಾವುದಾದ್ರೂ ನಿಮಗೆ ಅಂಶ ತಿಳಿದಿಲ್ಲ ಅಂತಂದರೆ ಡಿಸ್ಕಸ್ ಮಾಡ್ಬೋದು. ನೆಕ್ಸ್ಟ್ ಎಸ್, ಓಕೆ, ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.